ವೇದ ವಾಕ್ಯವನ್ನೆಲ್ಲ ಓದಿಸುವ ಜನರ ವೇದಾಂತಿ ಕೆಡಿಸಿರುವ ಸಾಧು ಜಗಗಳಿಗೆ ಮಣಿಯುವೆನು. ಸಾಧು ಜಗಗಳಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜಗುಳಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೊಳಗಿಸುವ ಸುಜನರಿಗೆ ನಿತ್ಯ ದಂಡಿಸುವೆನು. ಸುಜನರಿಗೆ ನಿತ್ಯ ದಂಡಿಸುವೆನು. ಬದ್ಧ ಜೀವನಿಗೆಲ್ಲ ದ್ವೈತ ದೂರದಿ ಸುಧರನ್ನಾಗಿ ಕೈಲಾಸೆಯಡೆಸಿದ ಸಿದ್ಧಾರೂಢರಿಗೆ ರತನಪೇ. ಸಿದ್ಧಾರೂಢರಿಗೆ ರತನಪೇ. ಬಾಳ ಬಲ ವೇದಾಂತಕ್ಕೆ ಸರಿ ಪಾದ ಗಜ್ಜೆಗೆ ಕೇಳುವ ತನಕ ಬಾಳ ಭೂತವೆಂಬವೇ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಗೋ ವೇದಾಂತೆಂಬ ಶಾಸ್ತ್ರವು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 16ನೇ ಅಧ್ಯಾಯದ 5ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ 16ನೇ ಅಧ್ಯಾಯದ ಪೂರ್ವದ 4 ಶ್ಲೋಕದ ಪರ್ಯಂತರವಾಗಿ ದೈವಿ ಸಂಪತ್ತು ಅಂದರೇನು, ಅಸುರಿ ಸಂಪತ್ತಂದ್ರೇನು, ಈ ಅಸುರಿ ಸಂಪತ್ತುಗಳನ್ನು ನಾವು ನಾಶ ಮಾಡಿಕೊಂಡು ದೈವಿ ಸಂಪತ್ತನ್ನು ಬೆಳೆಸಿಕೊಂಡು ಸಾಧಕನು ತನ್ನ ಯಾವ ಉದ್ದೇಶದ ಯಾವ ಗುರಿಗಾಗಿ ಇವೆಲ್ಲ ಬೇಕಾಗವಂದರೆ ಶಾಶ್ವತವಾದ ಸುಖವನ್ನು ಮೋಕ್ಷವನ್ನು ಪಡೀಲಿಕ್ಕೆ ಇವೆಲ್ಲವೂ ಉತ್ತಮವಾದ ಗುಣಗಳು ಅಂತ ಹೇಳಿದರು. ಇದರ ತಾತ್ಪರ್ಯ ಏನು ಅನ್ನೋದನ್ನು ಕೂಡ ನಿನ್ನೆ ದಿನ 5ನೇ ಸೂತ್ರ ಆಗ್ಯದ. ಬಹುಶಃ 6ನೇ ಶ್ಲೋಕದಲ್ಲಿ ಏನು ಹೇಳ್ತಾರಂದರೆ, ಇಲ್ಲಿ ಯಾವ
ದೌ ಭೂತ ಸರ್ಗೌ ಲೋಕೆ ಅಸ್ಮಿನ್ ಅಸುರ ಏವ ಚ ದೈವ ವಿಸ್ತರಶ ಪ್ರೋಕ್ತ ಅಸುರಂ ಪಾರ್ಥ ಮೇ ಸುನು ಅಂತ ವಿಚಾರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಲೋಕೆ ಅಸ್ಮಿನ್ ದೈವ ಅಸುರ ಏವ ಚ ದೈವ ವಿಸ್ತರಶ ಪ್ರೋಕ್ತ ಅಸುರಂ ಪಾರ್ಥ ಮೇ ಶೃಣು ಅಂತ ಈ ಶ್ಲೋಕದಲ್ಲಿ ಅರ್ಜುನನಿಗೆ ಈ ಲೋಕದಲ್ಲಿ ಜೀವಿಗಳ ಸೃಷ್ಟಿ ಏನಾಗ್ಯದಲ್ಲ, ಆ ಸೃಷ್ಟಿ ಅರ್ಥಾತ್ ಅದರಲ್ಲಿ ಶ್ರೇಷ್ಠವಾದ ಸೃಷ್ಟಿಯ ರೂಪ ಯಾವುದು ಅಂದರೆ ಮಾನವರ ಸಮುದಾಯ, ಮಾನವರ ಸಮೂಹ. ಇದರಲ್ಲಿ ಮತ್ತೆ ಎರಡು ಭಾಗವನ್ನು ಮಾಡಬೇಕು ಅಂತ ಭಗವಂತ ಕೃಷ್ಣನ ಹೇಳ್ತಾರೆ. ಮಾನವರಲ್ಲಿ ಎಲ್ಲರೂ ಒಂದೇ ಪ್ರಕಾರ ಇಲ್ಲ, ಅದರಲ್ಲಿ ಮುಖ್ಯವಾಗಿ ಅನೇಕ ಪ್ರಕಾರ ಇದ್ದರೂ ಕೂಡ ಅದರಲ್ಲಿ ಎರಡು ಭಾಗವನ್ನು ಮಾಡಿ ಅಲ್ಲಿ ಒಂದು ದೈವಿ ಸಂಪತ್ತನ್ನು ಪಡೆದುಕೊಂಡು ಹುಟ್ಟಿದವರು ಮಾನವರು ಬೇರೆ, ಅಸುರಿ ಸಂಪತ್ತು ಅಂದರೆ ರಾಕ್ಷಸ ಗುಣಗಳಿಂದ ಪಾಪ ಕಾರ್ಯಗಳನ್ನು ಮಾಡಿ ಮತ್ತೆ ಮಾನವರಾಗಿ ಹುಟ್ಟಿದವರು ಒಂದು ಭಾಗ. ಹೀಗೆ ದೈವಿ ಸಂಪದ ಇದು ಮೊದಲನೆಯ ದೈವಿ ಸಂಪತ್ತೇನು ಹೇಳಿದ್ರಲ್ಲ, ಪುಣ್ಯದ ಫಲದಿಂದ ಪ್ರಾಪ್ತಿ ಮಾಡಿಕೊಂಡು ಅವು ದೈವಿ ಸಂಪತ್ತು. ಅವರ ಲಕ್ಷಣವನ್ನು ಮತ್ತು ಅಸುರಂ ಪಾಪದ ಗುಣಗಳ ಸ್ವಭಾವದ ಲಕ್ಷಣವನ್ನು ನಾನು ನಿನಗೆ ತಿಳಿಯುವಂತೆ ಅರ್ಥವಾಗುವಂತೆ ಹೇಳುತ್ತೇನೆ, ನೀನು ಕೇಳು. ತಾತನವ್ರು ಕೇಳು ಕೇಳು ಅಂದಾಗ ಪ್ರತಿಯೊಂದು ಸಲ ಈ ಮಾತು ಹೇಳ್ತಿದ್ರು. ಕೃಷ್ಣ ಹೇಳಕ ನಿಂತಾನ, ಅರ್ಜುನ ಕೇಳಲಿಕ್ಕೆ ಕುಂತಾನ, ಮತ್ತೆ ಕೇಳು ಅಂತ ಯಾಕೆ ಹೇಳಬೇಕಾಗಿತ್ತು ಅಂದರೆ, ಇದು ಮನಸ್ಸು ಅನ್ನುವುದು ಬಹಳ ಚಂಚಲದಿಂದ ಕೂಡಿದ್ದು. ಪ್ರಶ್ನೆ ಕೇಳುವಾಗ ಲಕ್ಷ್ಯ ಇರ್ತದ, ಉತ್ತರ ಹೇಳುವಾಗ ಲಕ್ಷ್ಯ ಇದ್ದಿಲ್ಲಂದರೆ ಕೃಷ್ಣ ಹೇಳಿದ್ದು ನಿನಗೆ ತಿಳಿಯುವುದಿಲ್ಲ, ನಿನಗೆ ಅರ್ಥ ಆಗೋದಿಲ್ಲ, ನಿನ್ನಲ್ಲಿ ಉಳಿಯೋದಿಲ್ಲ ಅಂತ ಅರ್ಥ. ಅದಕ್ಕಾಗಿ ಮನಸ್ಸನ್ನು ಎಚ್ಚರ ಮಾಡೋದಕ್ಕೋಸ್ಕರವಾಗಿ ಮನುಷ್ಯ ಎಚ್ಚರದ ಕೇಳಕತ್ತಾನ. ಅರ್ಜುನ ಎಚ್ಚರ ನಾವು ಮಲಿಕಣ್ಣನೀಗ ಎಚ್ಚರದ ಕೇಳಕತ್ತಾನ, ಮತ್ತೆ ಕೇಳು ಅಂದರೆ ಮನಸ್ಸನ್ನು ಎಚ್ಚರ ಮಾಡೋದಕ್ಕೋಸ್ಕರವಾಗಿ ಲಕ್ಷ್ಯವನ್ನು ನಾ ಹೇಳುವ ಉತ್ತರದಲ್ಲೇ ನಿನ್ನ ಲಕ್ಷ್ಯ ಇಡಲಿ ಅಂತ ಅರ್ಥ. ಹಾಗಾಗಿ ಸಂಸಾರದಲ್ಲಿ ತಮ್ಮ ಎರಡು ಪ್ರಕಾರದ ಭೂತ ಸರ್ಗ ಅಂದರೆ 25 ತತ್ವಗಳಿಂದ ಜನ್ಮವನ್ನು ತಾಳಿದಂಥ ಮಾನವರಲ್ಲಿ ಎರಡು ಭಾಗ. ಮನುಷ್ಯರಲ್ಲಿಯೇ ಕೆಲವರು ತಮ್ಮ ಆಚರಣೆಯಿಂದ ದೇವತೆಗಳಾದರೂ ಆಗಬಹುದು, ರಾಕ್ಷಸರಾದರೂ ಆಗಬಹುದು. ಅಸುರರು ಎಂದರೆ ಅದೊಂದು ಜಾತಿಯಲ್ಲ, ಏನಪ್ಪ ಅವರು ಜಾತಿ, ಅದಕ್ಕೆ ರಕ್ಕಸರು ಅಂತಾರೆ. ದೈವಿ ಸಂಪತ್ತಿದ್ದವ್ರಿಗೆ ದೇವತೆಗಳು ಅಂತಾರೆ. ಮಾನವರಲ್ಲಿ ನಾವು ಬಹಳ ಜನ ಏನಪ್ಪ ಮನುಷ್ಯ ದೇವರಿದ್ದಂಗೆ ಅನ್ನಂತೀವಿಲ್ಲ. ಅವನು ದೇವರನು ಮನುಷ್ಯನೇ, ಆದರೆ ಸಾಮಾನ್ಯರಿಗೆ ದೇವತಾ ದೃಷ್ಟಿಯಿಂದ ದೇವರು ಅಂತ ಕರೀತಾರೆ. ಯಾಕಂದರೆ ಶರೀರ ದೃಷ್ಟಿಯಿಂದಲ್ಲ, ಅವನಲ್ಲಿ ಇರುವಂಥ ದೈವಿ ಸಂಪತ್ತಿನಿಂದ ಆತನಿಗೆ
ದೇವತ್ವ ಶರೀರ ಬಂದಿಲ್ಲ, ಆದರೆ ಈ ಲೋಕದಲ್ಲೇ ಆತ ದೇವರು ಅಂತ ಅನ್ನಿಸ್ಕೊಂಡವರು ಎಷ್ಟೋ ಮಂದಿ ಆರ. ಹಾಗಾಗಿ ದೈವ ಅಸುರ ಏವಚ ಅಂದರೆ ಒಂದು ದೈವ ಸರ್ಗ, ಮತ್ತೊಂದು ಅಸುರ ವರ್ಗ. ಅಂದರೆ ಒಂದು ಪುಣ್ಯದ ವರ್ಗ, ಒಂದು ಪಾಪದ ವರ್ಗ. ಈ ಎರಡೇ ವಿನಃ ಇವುಗಳಿಗಿಂತ ಬೇರೆಯಾಗಿ ರಾಕ್ಷಸ ವರ್ಗವಾಗಲಿ, ಮನುಷ್ಯ ವರ್ಗವಾಗಲಿ, ದೇವತಾ ವರ್ಗವಾಗಲಿ ಯಾವುದೂ ಇಲ್ಲ. ಈ ಗುಣ ಇದ್ದರೆ ದೇವತಾ ಅದೇ, ಗುಣ ಇಲ್ಲಂದರೆ ರಕ್ಕಸನ ಅದೇ. ಹಾಗಾದರೆ ದೇವರಂತ ಯಾರಿಗೆ ಹೇಳಬೇಕು ಅಂತ ಪ್ರಶ್ನೆ ಮಾಡಿದರೆ, ಈ ಲೋಕದಲ್ಲಿ ಮನುಷ್ಯ ದೇಹವನ್ನು ತೊಟ್ಟು ಹುಟ್ಟಿದಂಥ ಸ್ವಭಾವ ಸಿದ್ಧವಾದ ಮಾನವ ತನ್ನ ರಾಗ ದ್ವೇಷಗಳನ್ನು ಮತ್ತು ನಕಲುವಲ್ಲಿಯ ಸಹಾಯದಿಂದಲೂ ತನಗಿಂತ ಬಲಶಾಲಿಯಾದ ಸರ್ಪವನ್ನು ಕೊಲ್ಲುವಂತೆ ಸತ್ಸಂಗ ಬಲದಿಂದ ರಾಗ ದ್ವೇಷಾದಿಗಳನ್ನು ಕೊಲ್ಲಿರ್ತಾನವನು. ಏನಪ್ಪ ಇವು ರಾಗದ್ವೇಷ ಅವಲ್ಲ, ಇವನ್ನ ಹೆಂಗೆ ಮಾಡಬೇಕು ಅಂತ ನಾವು ಅಂತೀವಿ. ಅವು ನಾಶ ಆಗಬೇಕಾದ್ರೆ ಸತ್ಸಂಗದಿಂದಲೇ ನಾಶ ಆಗವು. ಅದರಿಂದ ಆ ರಾಗ ದ್ವೇಷಾದಿಗಳನ್ನು ಮೊದಲೇ ತಿರಸ್ಕರಿಸಿ ಧರ್ಮಪಾರಾಯಣನಾಗಿ ಜ್ಞಾನವನ್ನು ಸಂಪಾದನೆ ಮಾಡುವನು, ಅವನೇ ದೇವನೆನಿಸಿಕೊಳ್ಳುವನು. ಅರ್ಥಾತ್ ಈಗೆಲ್ಲ ಕುಂತು ಕೇಳೋರು ದೇವತೆಗಳಂತ ಅರ್ಥ. ಬ್ರಹ್ಮವಿದ್ಯೆ ಮಾನವ ಗುಣಗಳಿಂದ ಕೇಳುವುದಲ್ಲ, ಕೇಳಿದರೂ ತಿಳಿಯುವುದಲ್ಲ, ತಿಳಿದರೂ ಅರ್ಥವಾಗುವುದಲ್ಲ, ಅರ್ಥವಾದರೂ ಅನುಭವಕ್ಕೆ ಬರಂಗಿಲ್ಲ. ಇವು 4 ಮಾತು ಲಕ್ಷದಿಡಬೇಕು. ಮನುಷ್ಯ ದೇಹದ ಮಾನವನೇ ಗುಣ ಇತ್ತು ಅಂದರೆ ಇವನು ಕೇಳೋಕ್ಕಾಗೋದಿಲ್ಲ, ಕೇಳಿದ್ರು ತಿಳಿಯೋದಿಲ್ಲ, ತಿಳಿದ್ರು ಅರ್ಥ ಆಗೋದಿಲ್ಲ, ಅರ್ಥ ಆದರೂ ಅನುಭವಕ್ಕೆ ಬರೋದಿಲ್ಲ. ಅದೇ ದೈವ ಗುಣವನ್ನು ಸಂಪಾದನೆ ಮಾಡಿಕೊಂಡಂಥ ದೇವತ್ವ ಮಾನವನು ಅವರೇ ಈ ಬ್ರಹ್ಮವಿದ್ಯೆಯನ್ನು ಕೇಳಲಿಕ್ಕೆ ಅವರೇ ಅಧಿಕಾರಿಗಳು. ಅಂದರೆ ನಾವು ಮನುಷ್ಯರ ಅಧಿಕಾರಿಗಳಲ್ಲ ಅಂತ ಅರ್ಥ ಅಲ್ಲ. ಮನುಷ್ಯನಲ್ಲಿ ಮನುಷ್ಯತ್ವದ ಗುಣಗಳು ಬಂದರೆ ಮಾತ್ರ ನೀನು ಬ್ರಹ್ಮವಿದ್ಯೆಗೆ ಅಧಿಕಾರಿ, ಇಲ್ಲಂದರೆ ಅನಧಿಕಾರಿ ಅಂತ ಸ್ಪಷ್ಟಪಡಿಸ್ತರಲ್ಲಿ. ಆ ಕಾರಣ ದೇವತೆ ಅಂತ ಅವ್ರಿಗೆ ಅನ್ಬೇಕು, ಇನ್ನು ರಾಕ್ಷಸರಂತ ಯಾರಿಗೆ ಅನ್ಬೇಕು ಅಂದರೆ ಯಾವ ಮನುಷ್ಯನು ರಾಗದ್ವೇಷಾದಿಗಳ ಪ್ರಾಬಲ್ಯದಿಂದ ಅವನಿಗೆ ಯಾರು ಸಹಾಯ ಮಾಡಕತ್ತಾರ ಅಂದರೆ ರಾಗದ್ವೇಷಾದಿಗಳೇ ಸಹಾಯ ಮಾಡ್ತಾ ಅವರ ಪ್ರಾಬಲ್ಯದಿಂದ ಸತ್ಸಂಗದಲ್ಲಿ ಪ್ರವೇಶ ಮಾಡದೆ, ಸತ್ಸಂಗದಲ್ಲಿ ಬರಲಾರ್ದಂಗೆ ಯಾರು ನಮ್ಮನ್ನು ತಡೆದಾರಂದರೆ ನಮ್ಮಲ್ಲಿರುವಂಥ ರಾಗದ್ವೇಷಾದಿಗಳೇ ತಡೆದವ ವಿನಃ ನಮ್ಮನ್ನು ತಡೆದವರು ಯಾರೂ ಇಲ್ಲ. ಹಾಗಾಗಿ ಅಧರ್ಮ ಪಾರಾಯಣನಾಗಿ ಅವನು ಏನು ತಿಳ್ಕೊಂಡ ಅಂದರೆ ಅಧರ್ಮವನ್ನೇ ತಿಳ್ಕೊಂಡವಿನ ಆ ದೇವತ್ವ ಗುಣವುಳ್ಳವನು ಧರ್ಮವನ್ನು ತಿಳ್ಕೊಂಡಂಗೆ ಇವನು ತಿಳ್ಕೊಳ್ಳಿಲ್ಲ ಅಂತ. ಯಾಕಂದ್ರೆ ಸತ್ಸಂಗದಿಂದ ಬರಬಲ್ಲ, ಸತ್ಸಂಗದಲ್ಲಿ ಬಂದಿಲ್ಲ ಅಂದರೆ ಇವನು ತಿಳ್ಕೋದು ಹೇಗೆ ಅಂತ. ಅದೇ ತಿಳ್ಕೊಂಡು ಅಧರ್ಮ ಅನ್ಯಾಯ ಅನೀತಿಯನ್ನು ತಿಳ್ಕೊಂಡು ಆ ಅಜ್ಞಾನದಲ್ಲಿ ಯಾವನು ಬಿದ್ದಿರುವನು ಅವನೇ ಅಸುರನು, ಅವನು ದೇವನು, ಇವನು ರಾಕ್ಷಸನು. ಇದರಂತೆ ಮನುಷ್ಯ ಸರ್ಗವು 2 ವಿಧವೆಂದು ಸಿದ್ಧವಾಗುತ್ತದೆ. ಇದರಿಂದ ಏನಾಯಿತು, ಮನುಷ್ಯರಲ್ಲಿ 2 ಭಾಗ ಅಂತ ಅನುಭವ ಆಯ್ತಲ್ಲ. ಏಕೆಂದರೆ ಧರ್ಮ ಮತ್ತು ಅಧರ್ಮ ಈ 2 ಬಿಟ್ಟರೆ 3ನೆಯ ಯಾವ ಕೋಟಿಯೂ ಕಂಡುಬರುವುದಿಲ್ಲ. ಜಗತ್ತಿನಲ್ಲಿ ಇವೆರಡನ್ನು ಬಿಟ್ಟರೆ 3ನೇದು ಏನು ಕಂಡೇ ಬರೋದಿಲ್ಲ. ಅವನು ಪಾಪಿ ಅಂತಾರೆ, ಅವನು ಪುಣ್ಯಾತ್ಮ ಅಂತಾರೆ, ಅವನ ಧರ್ಮ ಅಂತಾರೆ, ಅಧರ್ಮ ಅಂತಾರೆ.
ಅವನು ದೇವತೆಗಳಂತಾರೆ, ಇವನು ರಾಕ್ಷಸರಂತಾರೆ. ಆ ಕಾರಣದಿಂದ ವಿಚಾರ ಮಾಡಿ ನೋಡಿದರೆ ಜಗತ್ತಿನಲ್ಲಿ ವೇದದಲ್ಲಿಯೂ ಈ 2 ಕೋಟೆಯೇ ಪ್ರಸಿದ್ಧವಾಗಿರುತ್ತದೆ. ಒಂದು ಧರ್ಮದ ಕೋಟೆ, ಇನ್ನೊಂದು ಅಧರ್ಮದ ಕೋಟೆ ಅಂತ. ಈ ವಿಷಯವನ್ನು ಶ್ರುತಿಯಲ್ಲಿ ವೇದದಲ್ಲಿ ದೇಹ ಪ್ರಾಚಪತ್ಯ ದೇವಶ್ಯ ಸುರಶ್ಯ ಅಂತ ನಿರ್ಣಯ ಮಾಡಿದರು. ಅಂದರೆ ಇದಕ್ಕೆ ಪ್ರಜಾಪತಿಯಿಂದ ಭೂತ ಸರ್ಗವೋ ಒಂದು ದೇವ ಮತ್ತೊಂದು ರಾಕ್ಷಸ, ಹೀಗೆ 2 ವಿಧವಾಗಿ ಸೃಷ್ಟಿಯಾಗಿದೆ ಅಂತ ಅರ್ಥ ಆಯ್ತು ನೋಡ್ರಿ. ಎಲ್ಲಿ? ಮಾನವರಲ್ಲಿ. ಉಪನಿಷತ್ತಿನಲ್ಲಿ ಈ ಸಮೀಕ್ಷೆ ಉಪದೇಶಕ್ಕಾಗಿ ಬಂದ ದೇವತೆಗಳು ರಾಕ್ಷಸರಿಗೂ ಮನುಷ್ಯರಿಗೂ ದ ಎಂಬ ಒಂದೇ ಅಕ್ಷರವನ್ನು ಬೋಧಿಸಿದರು. ದೇವ, ರಾಕ್ಷಸ, ಮನುಷ್ಯ. ಹೀಗಿದ್ದ ಮೇಲೆ 2 ಸರ್ಗವೆಂಬುದು ಹೇಗೆ ಸಮಂಜಸವಾಗುತ್ತದೆ ಅಂತ ಅರ್ಥ ಮಾಡಿದರೆ ಮುಂದೆ ಹೇಳ್ತಾರವರು, ಇದು ಸಮಂಜಸ, ವೇದ ಸಮ್ಮತವಾದ ಮಾತು, ವೇದಕ್ಕೆ ಒಪ್ಪಿಗೆಯಾದ ಮಾತು. ಉಪನಿಷತ್ತಿನಲ್ಲಿ ಹೇಳಿದ ತಾತ್ಪರ್ಯವೇ ಬೇರೆ. ಅದೇನಂದ್ರೆ, ದ ಎಂಬುವ ಅಕ್ಷರದಿಂದ ಪ್ರಜಾಪತಿ ಬ್ರಹ್ಮನು, ದಮವಿಲ್ಲದ ಬುದ್ಧಿಯುಳ್ಳದ ಮನುಷ್ಯರಿಗೆ ದ ಎಂಬ ಅಕ್ಷರದಿಂದ ದಾನವನ್ನು, ದಯವಿಲ್ಲದ ಅಕ್ಷರದಿಂದ ದಯೆಯನ್ನು ಉಪದೇಶ ಮಾಡಿದ್ದಾರೆ. ಅದಕ್ಕೆ ದ ಅನ್ನುವುದು ಬಹಳ ಉಪನಿಷತ್ತಿನಲ್ಲಿ ದಯ ಅನ್ನುವಂಥ ಸಂಸರ್ಗದಿಂದ ಹುಟ್ಟಿದಂಥ ಧಾತು ಶಬ್ದಗಳಂತ ಉಪನಿಷತ್ಕಾರರು ವಿಚಾರ ಮಾಡ್ತಾರೆ. ಇರಲಿ, ಈ ರೀತಿ ಶಾಸ್ತ್ರೋಪದೇಶಕ್ಕೆ ಮನುಷ್ಯನೇ ಅಧಿಕಾರಿಯಲ್ಲದೆ ದೇವ ಅಸುರರು ಅಧಿಕಾರಿಗಳಲ್ಲ. ಸಾರಾಂಶನೆಂದರೆ ದೇವ ಸರ್ಗ ಅಸುರ ಸರ್ಗವೆಂಬುದು ಮನುಷ್ಯರಲ್ಲಿ 2 ವಿಧ. ಮನುಷ್ಯನೇ ಇದಕ್ಕೆ ಅಧಿಕಾರಿ, ಇಲ್ಲಂತಲ್ಲ. ಮನುಷ್ಯ ಕುಲದ ಜನರ ಲಾಭ ಅಂತ ಹೇಳಿರಲ್ಲ, ಮನುಷ್ಯರಿಗೆ ಅಂತ ಹೇಳಿದರು. ಆದರೆ ಇಲ್ಲಿ ಮನುಷ್ಯರಿಗೆ ಸರಿಯಾದಪ್ಪ. ಆದರೆ ಮನುಷ್ಯನಲ್ಲಿ ದೈವಿ ಸಂಪತ್ತು ಇದ್ದರೆ ಅಧಿಕಾರಿ, ಅಸುರಿ ಸಂಪತ್ತಿದೆ ಅನಧಿಕಾರಿ ಅಂತ ನಾವು ತಿಳಿಬೇಕು ಅಂತ ಅರ್ಥ ಮಾಡಿ, ಈ 2 ಪ್ರಕಾರ ಭೂತ ಸರ್ಗಗಳಲ್ಲಿ ಮೊದಲನೆಯ ದೈವ ಭೂತ ಸರ್ಗವನ್ನು 2ನೆಯ ಅಧ್ಯಾಯದ ಸ್ಥಿತಪ್ರಜ್ಞೆ ಲಕ್ಷಣದಲ್ಲಿಯೂ ಅನಂತ ಶ್ಲೋಕಗಳಲ್ಲಿ, ಅನಂತ ಅಧ್ಯಾಯಗಳಲ್ಲಿ, ಅನಂತ ಉಪನಿಷತ್ತುಗಳಲ್ಲಿ ಈ ವಾಕ್ಯ ಬಹಳ ಪ್ರಸಿದ್ಧಿಯಾದ ಅಂತ ಅವರು ಹೇಳ್ತಾ ಬಂದರು. ಇಲ್ಲಿ ಮುಂದೆ 7ನೇ ಶ್ಲೋಕದಲ್ಲಿ ಏನು ಹೇಳ್ತಾನಂದ್ರೆ, ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನ ನ ವಿದು ಅಸುರಾ ನ ಶೌಚಂ ನ ಅಪಿ ಚ ಆಚಾರಣ ಸತ್ಯಂ ತೇಷು ವಿದ್ಯತೆ ಅಂತ ಅರ್ಥ. ಇಲ್ಲಿ ಅಸುರಿ ಸ್ವಭಾವವುಳ್ಳ ಮನುಷ್ಯನು ಧರ್ಮ ಮತ್ತು ಅಧರ್ಮವನ್ನು ಅವನು ತಿಳಿಯುವ ಪ್ರಯತ್ನ ಮಾಡೋದಿಲ್ಲ. ಯಾರೋ ಅಸುರಿ ಸಂಪತ್ತು, ರಾಕ್ಷಸ ಗುಣವುಳ್ಳಂಥ ಮನುಷ್ಯ. ಎಷ್ಟೇ ಜನ ಮಹಾತ್ಮರು, ಪುಣ್ಯಾತ್ಮರು, ಶರಣರು, ಸಂತರು ಡಂಗೂರು ಸಾರಿ ಹೇಳ್ತಾರೆ, ನೋಡು ನೀನು ಇದನ್ನು ಮಾಡಬೇಡ, ಇದನ್ನೇ ಮಾಡು ಅಂತ ಹೇಳಿದ್ರೆ ಅವ್ರಿಗೆ ಇದನ್ನು ಯಾಕೆ ಮಾಡಬಾರ್ದು ಅಂತ ಹೇಳ್ಯಾರ, ಯಾಕೆ ಮಾಡು ಅಂತ ಹೇಳ್ತಾರಂತ ತಿಳಿಯುವಂಥ ಪ್ರಜ್ಞೆನೇ ಅವರಲ್ಲಿಲ್ಲ. ಅಂದಮೇಲೆ ಧರ್ಮ ಅಧರ್ಮ ಅಂಥದ್ದು ಗೊತ್ತೇ ಇಲ್ಲ ಅಂತವ್ರಿಗೆ. ಹಾಗಾಗಿ ಅವರಲ್ಲಿ ಈ ರೀತಿ ಸ್ವಭಾವ ಇರೋದಕ್ಕೆ ಕಾರಣ ಏನಂದರೆ ಅವರಲ್ಲಿ ಶೌಚವಿರುವುದಿಲ್ಲ, ಪರಿಶುದ್ಧವಾದ ಅಂತಃಕರಣ ಇಲ್ಲ. ಪರಿಶುದ್ಧವಾದ ಅಂತಃಕರಣ ಅಂದ್ರೆ ಏನು? ಅಲ್ಲಿ ಮಲ ಮತ್ತು ವಿಕ್ಷೇಪ ದೋಷ ತುಂಬಿ ತುಳುಕ್ತದ. ಆ ಬಚ್ಚಲ ರೊಜ್ಜೆಯಲ್ಲಿ ಚಲೋ ನೀರನ್ನು ಚೆಲ್ಲಿದರೆ ಬಚ್ಚಲ ರೊಜ್ಜೆಯಂತೆ ಅಂದರು.
ಬಚ್ಚಲಿನ ಗುಣಗಳೇ ಬರ್ತವಿಲ್ಲ ಶುದ್ಧವಾದ ನೀರಿಗೆ. ನೀನು ಹಾಕಿದ್ದು ಶುದ್ಧವಾದ ನೀರು ಆ ಹೊಲಸಿನಲ್ಲಿ ಸೇರಿದ ತಕ್ಷಣ ಆ ಹೊಲಸಿನ ಗುಣ ಎಲ್ಲವೂ ಶುದ್ಧವಾದ ನೀರಿನಲ್ಲಿ ಸೇರ್ಪಡೆಯಾದಂತೆ. ಈ ವಾಕ್ಯಗಳು ಏನಾತವಂದ್ರೆ ಧರ್ಮದ ವಾಕ್ಯಗಳು ಅಧರ್ಮದ ಪಾಪಿಗಳ ಹೃದಯದಲ್ಲಿ ಅವು ಕೂಡ ಅಧರ್ಮ ಅಂತಲೇ ಅರ್ಥ ಆಗ್ತದೆ ವಿನ ಇವು ಧರ್ಮದು ಅಂತ ಅರ್ಥ ಆಗೋದಿಲ್ಲ, ಬೇರ್ಪಡಿಸಕ್ಕೆ ಬರೋದಿಲ್ಲಲ್ಲ. ಹಾಗಾಗಿ ದಂಭ ದರ್ಪಾದಿ ರೂಪವಾದ ಅಸುರ ಸ್ವಭಾವವುಳ್ಳ ಮನುಷ್ಯರು ಪ್ರವೃತ್ತಿಯನ್ನು ತಿಳಿಯುವುದಿಲ್ಲ. ಅವರಲ್ಲಿ ದಂಭ ದರ್ಪ ಇನ್ನೂ ಅನೇಕ ಗುಣಗಳನ್ನು ಹೇಳ್ಯಾರ. ಅವರಿಗೆ ಇದು ತಿಳಿಯೋದಿಲ್ಲ ಅಂತ. ನಾನು ಹೋಗ ಮಾರ್ಗ ಪ್ರವೃತ್ತಿ ಮಾರ್ಗನೋ ನಿವೃತ್ತಿ ಮಾರ್ಗನೋ ಇಲ್ಲಿ ಪ್ರೇಯಸ್ಸ ಮಾರ್ಗನೋ ಅಥವಾ ಶ್ರೇಯಸ್ಕರವಾದ ಮಾರ್ಗ ಅಂತ ಗೊತ್ತಾಗದೆ ಪ್ರವೃತ್ತಿಗೆ ವಿಷಯವಾದ ಧರ್ಮದ ಪರಿಚಯವೂ ಅವರಿಗೆ ಇರುವುದಿಲ್ಲ. ಯಾಕಂದರೆ ಪ್ರವೃತ್ತಿಂಚ ಎಂಬ ವಚನದಲ್ಲಿ ಧರ್ಮ ಪ್ರತೀಕವಾದ ವಿಧಿ ವಾಕ್ಯವನ್ನು ಬೋಧಿಸಿ ಧರ್ಮವನ್ನು ಬೋಧಿಸುವ ವಿಧಿ ವಾಕ್ಯವನ್ನು ಸಹ ಅಸುರಿ ಮನುಷ್ಯನು ತಿಳಿಯುವುದಿಲ್ಲ ಅಂತ ಅರ್ಥ. ಅವರ ಹೃದಯದಲ್ಲಿ ಒಳ್ಳೆಯ ಮಹಾವಾಕ್ಯಗಳು ಸುಳ್ಳು ವಾಕ್ಯ ಅಂತ ಕಾಣ್ತವೆ. ಸುಳ್ಳು ವಾಕ್ಯಗಳೇ ಒಳ್ಳೆಯ ವಾಕ್ಯ ಅಂತ ಅನ್ನಿಸ್ತವಿಲ್ಲ ಜಗತ್ತಿನಲ್ಲಿ. ಹಾಗಾಗಿ ಅವರು ನಿವೃತ್ತಿ ಮಾರ್ಗನೇ ತಿಳಿದಿಲ್ಲ ಅಂತ ಬರೇ ಪ್ರವೃತ್ತಿ ವಿಷಯಾದಿ ಲೋಭಗಳಾಗಿ ಈ ಜಗತ್ತಿನಲ್ಲಿ ಪ್ರತಿಯೊಂದು ವಿಷಯಕ್ಕೆ ದಾಸನಾಗಿ ಯಾವಾಗ ವಿಷಯದ ಪ್ರಾಪ್ತಿ ಹೆಚ್ಚಾದಂತೆಲ್ಲ ಅವನಿಗೆ ಆಸೆಗಳು ಹೆಚ್ಚಾಗ್ತವೆ. ಯಾವುದು ಹೆಚ್ಚೆಚ್ಚಿಗೆ ಪ್ರಾಪ್ತಿಯಾದಂಗೆ ವಿಷಯದಲ್ಲಿ ಹೆಚ್ಚೆಚ್ಚು ಆಸಕ್ತಿ ಆಗುವಂಗೆ ಪ್ರೇರಣೆ ಮಾಡ್ತಾವೆ. ಉದಾಹರಣೆ, ನಾವು ಚಹಾ ಕುಡಿತೀವಿ. ನಾವು ಹೆಚ್ಚಿಗೆ ಚಹಾ ಕುಡ್ದಂಗೆಲ್ಲ ಆ ಚಹಾದಲ್ಲಿ ರುಚಿ ಅಪೇಕ್ಷೆ ಹೆಚ್ಚಾಕೆ ಅಂತ ಹೋಗ್ತದೆ ವಿನ ಕಡಿಮೆ ಆಗೋದಿಲ್ಲ. ಕಡಿಮೆ ಆಗ್ತದೇನು ಅಂದ್ರೆ ಏನಾಯ್ತು, ವಿಷಯಾದಿಗಳು ಪ್ರಾಪ್ತಿ ಆದಂಗೆಲ್ಲ ಹೆಚ್ಚಾದಂಗೆಲ್ಲ ಆಸೆ ಹೆಚ್ಚಾದವಿನ ಆಸೆಗೆ ಏನು ಫಲಪ ಅಂದರೆ ಆಶಾಯ ಪರಂ ದುಃಖಂ ಅಂದರು. ಆಸೆಗೆ ಏನು ಫಲ ನಮಗಂದರೆ ಬರೀ ದುಃಖದ ಫಲನ ನೋಡ್ರಿ. ಇದರಂತೆ ಇಹಲೋಕದ ಪ್ರತಿಯೊಂದು ವಿಷಯಾದಿಗಳ ಆಸೆಯನ್ನು ನಾವು ಮಾಡ್ತೇವಲ್ಲ, ಆಸೆ ಮಾಡಿದಂತೆಲ್ಲ ಇನ್ನೂ ಹೆಚ್ಚಿಗೆ ಆಸೆಗಳ ಉತ್ಪತ್ತಿ ಆಗ್ತವೆ ವಿನ ನಿರಾಶಾ ಭಾವ ಬರೋದು ಯಾವಾಗಂತ, ಬಿಡೋದು ಯಾವಾಗ? ಕುಡಿಯೋದೇ ಹೆಚ್ಚು ಮಾಡಿದಾಗ ಬಿಡಲಿಕ್ಕೆ ಬರೋದಿಲ್ಲ. ಕುಡಿಯೋದು ಕಡಿಮೆ ಮಾಡಿದಾಗ ಬಿಡಕ್ಕೆ ಬರ್ತದೆ, ಯಾವುದೇ ವಿಷಯ ಆಗಲಿ. ಅದರಂತೆ ಇಲ್ಲಿ ಅಧರ್ಮ ಪ್ರತಿಪಾದಕವಾದ ವಿಶೇಷ ವಾಕ್ಯವನ್ನು ಗ್ರಹಿಸಿ ಅಧರ್ಮವನ್ನು ಬೋಧಿಸುವ ನಿಷೇಧ ವಾಕ್ಯವನ್ನು ಸಹ ಅವರು ತಿಳಿಯುವುದಿಲ್ಲ. ಅಧರ್ಮವನ್ನು ಮಾಡಬಾರದೆ, ಪಾಪವನ್ನು ಮಾಡಬೇಡ ಅಂತ ಹೇಳಿದ್ರಲ್ಲ ಶಾಸ್ತ್ರ. ಏನು ಮಾಡು? ಪುಣ್ಯವನ್ನು ಮಾಡೋದು. ದುರಿತ ಕರ್ಮವನ್ನು ಒಲ್ಲದರೂ ಪುಣ್ಯವನ್ನು ಮಾಡು. ಪುಣ್ಯವನ್ನು ಮಾಡು ಅನ್ನುವ ಅರ್ಥನೇ ಅವ್ರಿಗೆ ಆಗೋದಿಲ್ಲ. ಪುಣ್ಯ ಹೆಂಗೆ ಮಾಡ್ತಾರಂತ ಅರ್ಥ ಆದಾಗಲ್ಲ. ಹಾಗಾಗಿ ಇಲ್ಲಿ ಅವರಲ್ಲಿ ಬಾಹ್ಯ ಅಂತರ ಶೌಚಗಳು ಸಹ ಇರುವುದಿಲ್ಲ. ಬಹಿರಂಗದ ಶುದ್ಧಿನಿಲ್ಲ, ಅಂತರಂಗ ಶುದ್ಧಿನೂ ಇರೋದಿಲ್ಲ. ಅವರಲ್ಲಿ ಮೈತ್ರಿ ಕರುಣಾದಿ ದೈವ ಗುಣಗಳಿಂದ ಅಂತಃಕರಣದ ರಾಗದ್ವೇಷವನ್ನು ಕಳೆದುಕೊಳ್ಳುವುದು, ಅಂತಃಶೌಚವನ್ನು ಹೇಳಿಸಿಕೊಳ್ಳುವುದು ಮತ್ತು ಆದರ್ಶ ಪುರುಷರು ಆಚರಿಸುವ ಧರ್ಮಶಾಸ್ತ್ರ ಅನುಸಾರವಾದ ಆಚಾರವಾದರೂ ಅವರಲ್ಲಿ ಇರೋದಿಲ್ಲ. ಅವ್ರನ್ನ ನೋಡಿದ್ರೆ ನಿಂದೆ ಮಾಡ್ತಾರೆ. ಪಾಪಿಗಳಿಗೆ ವಂದನೆ ಮಾಡ್ತಾರೆ, ಪುಣ್ಯಾತ್ಮರಿಗೆ ನಿಂದನೆ ಮಾಡಿ
ಅವರು ಪ್ರಿಯವಾಗಿ ಹಿತವಾಗಿ ಯಥಾರ್ಥವಾಗಿ ನುಡಿಯುವ ಮಾತಿನ ರೂಪವಾದ ಸತ್ಯವು ಸಹ ಅವರಲ್ಲಿ ಇರೋದಿಲ್ಲ. ಮತ್ತು ಇಷ್ಟು ಇರೋದಿಲ್ಲ ಅಂದರೆ ಅವನ್ನೆಲ್ಲ ನೀವು ಮಾಡಿ ಏನು ಪ್ರಯೋಜನ ಅಂದ್ರೆ, ನಾವು ದಾನವನ್ನು ಮಾಡಬೇಕು, ಧರ್ಮವನ್ನು ಮಾಡಬೇಕು, ಪುಣ್ಯ ಕಾರ್ಯವನ್ನು ಮಾಡಬೇಕಂತ ಎಲ್ಲ ಶಾಸ್ತ್ರಗಳು ಹೇಳ್ತಾವೆ. ಹೇಳಿದರೂ ಕೂಡ ಅವುಗಳ ಆಚರಣೆಯನ್ನು ಭಾಳಷ್ಟು ಮಂದಿ ಮಾಡ್ತೀವಿ, ಇಲ್ಲಂತಲ್ಲ. ಅದರ ಒಳಗೆ ಅಂತಃಕರಣ ಶುದ್ಧ ಇಲ್ಲದ ಆಚರಣೆಯಿಂದ ಫಲವೇನಯ್ಯ? ಪುಣ್ಯ ಮಾಡಬೇಕಾದ್ರೆ ನೀನು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಅಂತಃಕರಣ ಸ್ವಚ್ಛ ಮಾಡಿಕೋ. ಮಾತಿನಿಂದ ಪುಣ್ಯವನ್ನು ಮಾಡು. ನೀವು ಬಹಳ ಪುಣ್ಯ ಮಾಡ್ತಾರಂದ್ರೂ ಕೂಡ ಪುಣ್ಯದಲ್ಲಿ ವಿಚಾರ ಮಾಡಿ ಮಾಡಬೇಕಂತ ದೈವಗುಣ ಸಂಪತ್ತು ಬರಬೇಕಾಗಿತ್ತು ಅಂದರೆ, ಕಠೋಪನಿಷತ್ತಿನಲ್ಲಿ ನೀವೆಲ್ಲರೂ ಕಥೆಯನ್ನು ಕೇಳಿರಲ್ಲ. ಅಲ್ಲಿ ಯಾರು? ನಚಿಕೇತ. ಅವರ ತಂದೆ ಗೋವುಗಳನ್ನು ದಾನ ಮಾಡ್ತಿದ್ದ. ಸ್ವರ್ಗಲೋಕ ಪ್ರಾಪ್ತಿಗಾಗಿ ಗೋವುಗಳನ್ನು ದಾನ ಮಾಡಿದ. ಆ ದಾನ ಮಾಡೋದನ್ನು ನೋಡಿ ನಚಿಕೇತು ತಂದೆಗೆ ಪ್ರಶ್ನೆ ಮಾಡಿದ, ನೀನು ಇಂಥ ಆಕಳಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡ್ತಿದ್ದಿ, ಅದು ಎಂಥ ಆಕಳುಗಳಂದ್ರೆ ಬಾಯಿಂದ ಮೇವು ತಿನ್ನೋಕ್ಕೂ ಶಕ್ತಿ ಇಲ್ಲ, ನೀರು ಕುಡಿಯೋಕ್ಕೂ ಶಕ್ತಿ ಇಲ್ಲ, ನಡಿಲಿಕ್ಕೆ ಶಕ್ತಿ ಇಲ್ಲದ ನಿಶಕ್ತವಾದಂಥ ಆಕಳುಗಳನ್ನು ದಾನ ಮಾಡಿ ಕೊಡ್ತಿದ್ದ. ಆ ದಾನವನ್ನು ತೆಗೆದುಕೊಂಡ ಬ್ರಾಹ್ಮಣರು ಅದನ್ನು ಏನು ಮಾಡ್ಬೇಕಂತ, ಅದು ಇವತ್ತು ನಾಳೆ ಇದ್ದು ಸತ್ತು ಹೋಗೋದು. ಅಂಥ ದಾನವನ್ನು ಕೊಟ್ಟರೆ ಅವನಿಗೆ ಪ್ರಯೋಜನ ಏನಾಯಿತು? ಏನು ಪ್ರಯೋಜನ ಆಗಲಿಲ್ಲಲ್ಲ. ಆ ದೃಶ್ಯವನ್ನು ನೋಡಿದಾಗ ನಚಿಕೇತು ತಂದೆಯನ್ನ ಪ್ರಶ್ನೆ ಮಾಡಿದ, ಅಪ್ಪ ಇಂಥ ಗೋವುಗಳನ್ನು ದಾನ ಮಾಡ್ತಿದ್ದಲ್ಲ, ಬೇಕಾದಷ್ಟಿದೆ, ಸಂಪತ್ತಿದೆ, ಧನ ಕನಕ ಎಲ್ಲವೂ ಇದೆ. ಅಂಥದ್ದನ್ನು ಕೊಟ್ಟರೆ 4 ಜನಕ್ಕೆ ಉಪಕಾರ ಆಗಬೇಕಾಗಿತ್ತು. ಅವ್ರಿಗೆ ಸಹಾಯವಾಗಿ ಸಂತೋಷ ಪಟ್ಟರೆ ಅದು ದಾನ ಅಂತ ಹಂಚ್ಕೊಂತದ. ನೀ ಕೊಟ್ಟ ಗೋವುಗಳಿಂದ ಅವರಿಗೆ ದುಃಖನೇ ಹೆಚ್ಚಾಯಿತು, ಮತ್ತೆ ಪುಣ್ಯ ಹೆಂಗೆ ಬರ್ತದ ಅಂದ. ನಿನಗೆ ಗೊತ್ತಾಗದಲ್ಲ, ಸುಮ್ಮನಿರ ಅಂದ. ಆವಾಗ ಸರಿ, ಮತ್ತೆ ಇಷ್ಟೆಲ್ಲ ಇನ್ನೂ ಉಳ್ದದಲ್ಲ, ನಾನು ಇದ್ದೀನಿ, ಮತ್ತು ನನ್ನ ಯಾರಿಗೆ ದಾನ ಕೊಡ್ತಿದ್ದಿ ಅಥವಾ ನನ್ನನ್ನು ಯಾರಿಗೆ ಕೊಡ್ತಿದ್ದಿ ಅಂದ. ಆವಾಗ ಸುಮ್ಮನೆ ಇದ್ದ. ಮತ್ತೊಂದ್ಸಲ ಕೇಳಿದ, ನನ್ನ ಯಾರಿಗೆ ದಾನ ಕೊಡುತ್ತೆ ಹೇಳಂದ. ಸುಮ್ಮನೆ ಇದ್ದ. 3ನೇ ಸಲ ಮತ್ತೆ ಕೇಳಿದ, ನನ್ನ ಯಾರಿಗೆ ದಾನ ಕೊಡ್ತಿದ್ದಿ ಹೇಳಂದ. ಭಾಳ ಸಿಟ್ಟು ಬಂದಿತ್ತು. ನಿನ್ನ ಯಮಧರ್ಮ ಕೊಡ್ತೇನೆ ನಾನು. ಯಾರಿಗೆ? ಯಮಧರ್ಮ. ಆವಾಗ ತಂದೆಯ ಮಾತನ್ನು ಭಾಳ ಲಕ್ಷ್ಯದಲ್ಲಿ, ಗುರುವಿನ ಮಾತು ಯಾವ ಲಕ್ಷ್ಯ ಇರಬೇಕಂತ ನಂತರದ ಮಾತು. ಒಬ್ಬ ತಂದೆಯ ವಾಕ್ಯವನ್ನು ಎಷ್ಟು ಲಕ್ಷ್ಯದಲ್ಲಿ ಇಟ್ಟುಕೊಂಡಂಥ ವ್ಯಕ್ತಿ ಏನು ಮಾಡಿದ? ಸೀದ ಯಮಧರ್ಮನಲ್ಲಿ ಹೋದ್ ನೋಡ್ರಿ ನಚಿಕೇತ. ನಚಿಕೇತ ಯಮಲೋಕಕ್ಕೆ ಹೋಗಿ ಯಮನ ಅರಮನೆಯನ್ನು ಪ್ರವೇಶಿಸಿ ದ್ವಾರ ಬಾಗಿಲಲ್ಲಿ ನಿಂತು ನೋಡಿದ. ಅಲ್ಲಿ ಚಿತ್ರ ಮತ್ತು ಗುಪ್ತರೆಂಬ ದ್ವಾರಪಾಲಕರು ಯಮಧರ್ಮನಲ್ಲಿ ಯಾವಾಗಲೂ ಇರ್ತಾರೆ. ಚಿತ್ರ, ಗುಪ್ತ ಗೊತ್ತದಲ್ಲ. ಚಿತ್ರ ಅಂದ್ರೇನು, ಗುಪ್ತ ಅಂದ್ರೇನು? ಮನಸ್ಸಿನಿಂದ ಮಾಡಿದ ಪಾಪ ಪುಣ್ಯಗಳ ಲೆಕ್ಕವನ್ನು ಮಾಡುವವನು ಗುಪ್ತ. ಬಾಹ್ಯದಿಂದ ಮಾಡುವಂಥ ಪಾಪ ಪುಣ್ಯಗಳನ್ನು ವಿಚಾರ ಮಾಡಿ ಲೆಕ್ಕಪತ್ರವನ್ನು ಇಟ್ಟವನು ಯಾರು? ಚಿತ್ರ. ಅವರು ಯಾವಾಗಲೂ ದೈವಿ ಸಂಪನ್ನುಳ್ಳವರು. ಯಾಕಂದರೆ ಒಬ್ಬ ದೊಡ್ಡ ವ್ಯಕ್ತಿಯಲ್ಲಿ ಕೆಲಸ ಮಾಡ್ತಾರಂದ್ರೆ ದೊಡ್ಡ ಗುಣಗಳು ಉಳ್ಳವನ್ನೇ ಇಟ್ಕೊಂತಾರೆ.
ಸಾಮಾನ್ಯ ಗುಣವುಳ್ಳವ್ರನ್ನ ಇಟ್ಕೋದಿಲ್ಲ. ಯಮಧರ್ಮ ಅವನು ಮೊದಲೇ. ಅವರು ಯಾರೇ ಅತಿಥಿಗಳು ಬಂದರೂ ಕೂಡ ಅವರಿಗೆ ಮೊದಲು ಅತಿಥಿ ಸತ್ಕಾರವನ್ನು ಮಾಡಿ ಆಮೇಲೆ ಇಂಥವ್ರು ಬಂದಾರ ಅಂತ ಯಮಧರ್ಮಗೆ ಹೇಳಿ ಆ ಯಮಧರ್ಮ ಅವರನ್ನ ಕಳಿಸ್ರಿ ಎಂದಾಗ ಒಳಗೆ ಕಳಿಸೋದು ಇವರ ಕೆಲಸ. ಯಾವ ನಚಿಕೇತ ಹೋದಾಗ ಆ ಸಂದರ್ಭದಲ್ಲಿ ಯಮಧರ್ಮ ಅರಮನೆಯಲ್ಲಿ ಇದ್ದಿಲ್ಲ, ಹೊರಗೆ ಹೋಗಿದ್ದ. ಯಮಧರ್ಮ ಇದ್ದಿಲ್ಲ. ಆವಾಗ ನೀನು ಬಂದ ಕಾರಣವೇನೆಂದ್ರು, ನಾನು ಯಮಧರ್ಮನನ್ನು ಭೇಟಿಯಾಗಲಿಕ್ಕೆ ಬಂದೀನಿ ಅಂದರು. ಅವರು ಅರಮನೆಯಲ್ಲಿ ಇಲ್ಲ, 2-3 ದಿನ ತಡ ಆಗಬಹುದಂದ. ನಾಳೆಗೆ ಬಂದರೂ ಬರಬಹುದು ಅಂದರು. ಅಷ್ಟರೊಳಗೆ ನೀವು ಉಪಚಾರವನ್ನು ಮಾಡಿ ಇಷ್ಟು ಭೋಜನವನ್ನು, ಇಷ್ಟು ನೀರನ್ನು, ಅಲ್ಲಿ ಇರುವಂಥ ಎಲ್ಲವನ್ನ ತೆಗೆದುಕೊಳ್ರಿ ಅಂತ ಚಿತ್ರಗುಪ್ತರು ಉಪಚಾರ ಮಾಡಿದ್ರೆ, ನಚಿಕೇತ ಏನು ಮಾಡಿದ? ನಿರಾಕರಣೆ ಮಾಡಿದ. ನನಗಿವೆಲ್ಲ ಬೇಕಿಲ್ಲ ಅಂದ. 1 ದಿನವಾಯಿತು, ಹಗಲು ಆಯಿತು, 1 ರಾತ್ರಿ ಆಯಿತು. 2ನೇ ದಿನ ಕೇಳಿದರು, ನಾನು ಮುಟ್ಟೋದಿಲ್ಲ ಅಂದ. ಆ ದಿನ ಹಗಲು ಆಯಿತು, ರಾತ್ರಿ ಆಯಿತು. 3ನೇ ದಿನ ಬಂತು, ಹಗಲು ಆಯಿತು, ಕೇಳಿದರು. ಯಮಧರ್ಮನ ಭೇಟಿ ಆಗುವವರೆಗೂ ನಾನು ಏನನ್ನು ಮುಟ್ಟುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು. ಆವಾಗ 3ನೇ ದಿನ 3 ಹಗಲು 3 ರಾತ್ರಿ ಆದಮೇಲೆ ಬಂದ ಯಮಧರ್ಮ. ನೋಡಿದ ನಚಿಕೇತ ಬಾಲಕ, ಅವನು ದೊಡ್ಡ ಮನುಷ್ಯ ಅಲ್ಲ, ದೊಡ್ಡವನಲ್ಲ. ಬಾಲಕನನ್ನು ಕೇಳಿ ಚಿತ್ರಗುಪ್ತರು ವಿವರಣೆ ಕೊಟ್ಟರು. ಬಂದು 3 ದಿನ ಆಯಿತು, 3 ರಾತ್ರಿ 3 ಹಗಲು ಯಾವ ಉಪಚಾರವನ್ನು ಸ್ವೀಕಾರ ಮಾಡದೆ ಉಪವಾಸವೇ ಇದ್ದಾರಂದಾಗ ಯಮಧರ್ಮನ ಕರುಳು ಬಹಳ ಅಂತಃಕರಣ ವಿಶಾಲಾಗಿ, ತಮ್ಮ, ನಾನು ಇಲ್ಲಿ ಇಲ್ಲದ ಕಾರಣ 3 ದಿನ ನೀನು ಅನ್ನ ನೀರಿಲ್ಲದೆ ಉಪವಾಸ ಇರಬೇಕಾಯಿತು, ಕ್ಷಮೆ ಇರಲಿ. ಆದರೆ ಈ 3 ದಿನ ನೀನು ಇಂಥ ವ್ರತವನ್ನು ಪಾಲನೆ ಮಾಡಿದ್ದಂದರೆ 3 ವರವನ್ನು ಕೇಳು, ಅದನ್ನು ನಾನು ಕೊಡುತ್ತೇನೆ ಅಂತ ಹೇಳಿದ್ ನೋಡ್ರಿ. ಕಠೋಪನಿಷತ್ತಿನ ಬರ್ತಕ್ಕಂಥ ಮಂತ್ರದ ಸಾರಾಂಶ. ಆವಾಗ ಕೇಳಿದ. ಮೊದಲೇದು ವರ ಏನು ಕೇಳಿದಂದರೆ, ನಾನು ಇಲ್ಲಿಂದ ಹೋದಾಗ ನಮ್ಮ ಅಪ್ಪನ ಭಯಂಕರವಾದ ಸಿಟ್ಟು ಶಾಂತಿ ಆಗಿರಬೇಕು ಮತ್ತು ನನ್ನನ್ನು ಗುರುತಿಸಬೇಕು ಅಂತ ಕೆಲವು ಪ್ರಶ್ನೆಗಳನ್ನು ತಂದೆಯ ಪರವಾಗಿ ಕೇಳಿದ. 2ನೇದ್ದು ಏನು ಅಂತ ಕೇಳಿದ. 2ನೇದ್ದು, ನಾನು ದೊಡ್ಡ ಯಾಗವನ್ನು ಮಾಡಿ ಸ್ವರ್ಗ ಲೋಕದ ಪರ್ಯಂತರವಾಗಿ ನಮ್ಮಪ್ಪ ಏನು ದಾನ ಮಾಡಿ ಪಾಪ ಮಾಡ್ಕೊಂಡ, ಹಸುಗಳನ್ನು ಕೊಟ್ಟನ, ಅವೇನು ಪಾಪವಲ್ಲ, ಮತ್ತು ಪುಣ್ಯ ಬಂತೇನು? ಕೊಟ್ಟವನಿಗೆ ಪುಣ್ಯ ಬಂದಿಲ್ಲ, ತಗೊಂಡವ್ರಿಗೆ ಬಂದಿಲ್ಲ. ಆ ಪಾಪದ ನಿವೃತ್ತಿಗಾಗಿ ಮತ್ತೊಂದು ಯಾಗವನ್ನು ಮಾಡಬೇಕು ಅಂತ ಆಶೀರ್ವಾದ ಮಾಡಂದ. ಇವೆರಡಕ್ಕೆ ಯಮಧರ್ಮ ಹಿಡ್ದ. ತಥಾಸ್ತ ಆಗಲಿ, ಅದೇನು ದೊಡ್ಡ ಕೆಲಸ ಆಗ್ಲಪ್ಪ. ಇನ್ನು 3ನೇದ್ದೇನು? 3ನೇದ್ದು ಯಮಧರ್ಮರೇ, ಜಗತ್ತು ಸತ್ಯ ಅಂತ ಕೆಲವು ಮಂದಿ, ಮಿಥ್ಯಾ ಅಂತ ಕೆಲವು ಮಂದಿ, ಮಧ್ಯಕಾಲದಾಗ ತೋರ್ತದ, ನಂತರದಲ್ಲಿ ತೋರುವುದಿಲ್ಲ ಅಂತ ಕೆಲವು ಮಂದಿ, ಈ ಜಗತ್ತು ಆದಿಯಲ್ಲಿ ಇಲ್ಲ, ಅಂತ್ಯವಾಗಿಯೂ ಇಲ್ಲ ಅಂತ ಹೇಳೋರು ಕೆಲವು ಮಂದಿ, ಜಗತ್ತೆಲ್ಲವ ನಾಶ ಆದಮೇಲೆ ಉಳಿಯುವ ಸತ್ಯ ಯಾವುದು ಅಂತ ಕೇಳಿದ. ಎಲ್ಲ ಹೋದ್ಮೇಲೆ ಉಳಿಯೋದು ಯಾವುದು? ಮತ್ತು ಅದರ ಜೊತೆಗೆ ಪ್ರಪಂಚದಾಗ ನಾನು ಕೂಡ ಇರುವಾಗ ಎಲ್ಲವೂ ಇದೆ, ಇಲ್ಲಂತಲ್ಲ. ಆದರೆ ಈ ಜಗತ್ತು ನಾಶ ಆಯಿತು, ನಾನು ನಾಶ ಆದಮೇಲೆ, ನಾನು ಸತ್ತು ಹೋದ್ಮೇಲೆ ಸಾಯದೆ ಇರುವಂಥ ವಸ್ತು ಯಾವುದು ಅದನ್ನು ಹೇಳ್ರಂದ. ಅಂದ್ರೆ ಏನು ಕೇಳಿದಂಗೆ ಆಯ್ತು? ಬ್ರಹ್ಮವಿದ್ಯೆಗೆ ಕೈ ಹಾಕಿದ. ಧರ್ಮರಾಜ ಅಂದ್ಕಂಡ ಯಮಧರ್ಮ ಒಂದೇ ಸಲ ಭಾಳ ಪ್ರಶಾಂತವಾಗಿ
ಜಾಗರೂಕತೆಯಿಂದ ಜಾಗ್ರನಾಗಿ ನಿಂತು ಕೇಳಿದ. ಪ್ರಶ್ನೆ ಇನ್ನೊಂದ್ಸಲ ಹೇಳಂದ, ಮತ್ತೆ ಅದನ್ನು ಹೇಳಿದ. ನೋಡು, ಇದನ್ನ ಪ್ರಶ್ನೆಯನ್ನ ನೀ ಕೇಳಕ್ ಹೋಗ್ಬೇಡ. ಎರಡೇನು ಕೇಳಿದ್ದೆಲ್ಲ ಅದು ಬಹಳ ಒಳ್ಳೆಯದಾದ. ಈ ಒಂದು ಪ್ರಶ್ನೆ, ಸತ್ತ ಮೇಲೆ ಯಾವುದು ಸಾಯದಂತೆ ಇರುವುದೋ ಅದನ್ನು ಹೇಳು ಅಂತ ಹೇಳ್ತಲ್ಲ, ಇದನ್ನ ಕೈ ಹಾಕ್ಲಿಕ್ಕೆ ಹೋಗ್ಬೇಡ. ಇದು ಸಾಮಾನ್ಯವಾದ ವಿಷಯ ಅಲ್ಲ. ಅದು ಅರ್ಥ ಮಾಡಿ ಅರಗಿಸಿಕೊಂಡು ಅನುಭವಕ್ಕೆ ತರುವಂಥದ್ದು ಅಲ್ಲ. ಅದರ ಬದಲಾಗಿ ಜಗತ್ತಿನಲ್ಲಿ ಏನು ಬೇಕು ಅದೊಂದನ್ನು ಬಿಟ್ಟು ಎಲ್ಲವನ್ನು ಕೇಳಲ್ಲ. ಸಂಪತ್ತು ಬೇಕಾ, ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ಒಡವೆ ಬೇಕಾ, ವಜ್ರ ಬೇಕಾ, ಐಶ್ವರ್ಯ ಬೇಕಾ, ಮತ್ತು ಈ ಲೋಕದಲ್ಲಿ ನಿನಗೆ ಚಕ್ರಾಧಿಪತಿ ಭೂಮಿಗೆ ಒಡೆಯನೇ ನೀನು ಆಗಬೇಕಂದ್ರೆ ಕೇಳು, ಅದನ್ನು ಕೂಡ ಪ್ರಾಪ್ತಿ ಮಾಡ್ತೀನಿ. ಏಕಚಕ್ರಾಧಿಪತಿ ಆಗು. ಮತ್ತು ಇನ್ನು ಭೋಗ ಭಾಗ್ಯಕ್ಕಾಗಿ ದೇವಲೋಕದಲ್ಲಿ ಇರುವಂಥ ಏನು ದೇವೇಂದ್ರನ ಅಪ್ಸರಾಸ್ತ್ರೀಯರ ಸಮಾನವಾಗಿರ್ತಕ್ಕಂಥವ್ರಾರಲ್ಲ, ಅಂಥವರನ್ನು ಕೂಡ ನಿನ್ನ ಸೇವೆ ಮಾಡೋಕ್ಕೆ ನಾನು ಕೊಡ್ತೀನಿ, ಅದನ್ನು ಕೊಡ್ತೀನಿ. ಇನ್ನು ಏನೇನು ಬೇಕಾಗ್ಯದ ಅದೆಲ್ಲವನ್ನು ಕೇಳಿ ಕೊಡ್ತೀನಿ, ಆದರೆ ಇದೊಂದು ಮಾತ್ರ ಕೇಳಬೇಡ ಅಂತ ಪರಿಪರಿಯಾಗಿ ಯಮಧರ್ಮ ನಚಿಕೇತನಿಗೆ ಉಪದೇಶ ಮಾಡ್ತಾರೆ. ಆವಾಗ ನಚಿಕೇತ ಹೇಳ್ತಾನ, ಯಮಧರ್ಮ ನೀರು ಈ ಎರಡನ್ನು ಕೊಡ್ತೀವಂತ ಹೇಳಿದಲ್ಲ, ಇವೆಲ್ಲವೂ ಕೂಡ ನಾಶವಾಗಿ ಹೋಗುವಿನ ನಾಶ ಆದ ಮೇಲೆ ಉಳಿಯುವಲ್ಲ. ಇವು ಉಳಿತೇವೆ. ನೀವು ನಾನು ಕೇಳಿದ್ದು ನಾಶ ಆದ ಮೇಲೆ ಉಳಿಯೋದು ಯಾವುದಾದ ಅದನ್ನು ಕೇಳಿ. ಹಾಗಾಗಿ ನನಗೆ ಕೊಟ್ಟರೆ ಅದನ್ನು ಮೂರನೇ ವರವಾಗಿ ಕೊಡು, ಅದನ್ನು ಬಿಟ್ಟು ಬೇರೆ ಯಾವುದು ಬೇಡ ನೋಡ್ರಿ. ಯಾಕೆ ಮಾತು ಹೇಳಿದ? ದೈವಿ ಸಂಪತ್ತು ಅಂತ. ಆತನಲ್ಲಿ ದೈವಿ ಸಂಪತ್ತು ಅಂತರ್ಶುದ್ಧ, ಅಂತರಂಗ, ಬಹಿರಂಗ ಎರಡು ಶುದ್ಧವಾಗಿ ಸತ್ಯ ಶೋಧನೆಗಾಗಿ ಹೊರಟಂಥ ವ್ಯಕ್ತಿ. ಆವಾಗ ಪ್ರಾರಂಭ ಆಯಿತು ಕಠೋಪನಿಷತ್ತು. ಅದನ್ನು ಹೇಳುವಾಗ ಕೇಳುವಾಗ ನಚಿಕೇತನೇ ಶಿಷ್ಯನಾದ, ಹೇಳುವಾಗ ಯಮಧರ್ಮನೇ ಗುರುವಾದ. ಯಾವುದೇ ಉಪನಿಷತ್ತು, ಯಾವುದೇ ಶಾಸ್ತ್ರ ತಗೊಳ್ರಿ, ಅಲ್ಲಿ ಕೇಳ್ತಾರಂದ್ರೆ ಅವನು ಶಿಷ್ಯ ಅಂತಲೇ ಅರ್ಥ ಮಾಡಬೇಕು. ಹೇಳೋರು ಯಾರೇ ಇರಲಿ ಅವರು ಗುರುವೇ ಅಂತ ಅರ್ಥ ಮಾಡಬೇಕು. ಆವಾಗ ಏನಾಯಿತು ಅಂದರೆ ಆ ಬ್ರಹ್ಮವಿದ್ಯೆಯನ್ನು ಬೋಧ ಮಾಡೋದಿಲ್ಲ. ಎಷ್ಟು ಕಷ್ಟ ಆದಂತ ಹೇಳ್ಯಾನಂದ್ರೆ ಅದ್ರಾಗೆ ಕೇಳಬೇಕು. ಕಠೋಪನಿಷತ್ತಿನಲ್ಲಿ ಕೇಳಬೇಕು. ಬ್ರಹ್ಮವಿದ್ಯೆ ಸುಲಭವಾದ ವಿದ್ಯೆ ಅಲ್ಲ ಅಂತ. ಅದರಂತೆ ಇಲ್ಲಿ ಕೂಡ ಮಹಾತ್ಮರು ಈ ಜಗತ್ತಿನಲ್ಲಿ ಅಸುರ ಮನುಷ್ಯರ ಸಂಖ್ಯೆ ಜಾಸ್ತಿ ಅಂದರೆ ಈ ಭೋಗ ಭಾಗ್ಯವನ್ನ, ಸ್ವರ್ಗಲೋಕದ ಸುಖವನ್ನ ಬಯಸುವಂತ ವ್ಯಕ್ತಿಗಳೇ ಬಹಳ ಮಂದಿ ಯಾರ. ಮುಕ್ತಿಯನ್ನ ಬಯಸುವಂತ ವ್ಯಕ್ತಿಗಳು ಎಲ್ಲೋ ಒಬ್ಬ ಕಠೋಪನಿಷತ್ತಿನಲ್ಲಿ ನಚಿಕೇತನಿದ್ದಂತೆ. ಹಿಂಗ ಒಂದೊಂದು ಉಪನಿಷತ್ತಿನಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳಿದ್ದಂತೆ. ಅವರ ಸಂಖ್ಯೆ ಜನಗಣತಿ ಎಷ್ಟು ಅದಂದ್ರೆ ಬೆರಳೆಣಿಕೆಯಷ್ಟು, ಭಾಳ ಕಡಿಮೆ. ನಾವು ಕೂಡ ಭಾಳ ಲಕ್ಷ್ಯ ಇಟ್ಕೋಬೇಕು. ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲಿ 1000-2000 ಸಾವಿರಾರು ಗಟ್ಟಲೆ ಜನಸಂಖ್ಯೆ ಸೇರಿ ಕೇಳ್ತಾರ ಅಂದರೆ ತಿಳ್ಕೋಬೇಕು ಅದು ಬ್ರಹ್ಮವಿದ್ಯೆಯ ಭಾವ ಅಲ್ಲ ಅಂತ. ಬ್ರಹ್ಮವಿದ್ಯೆ ಅಲ್ಲ, ಅದು ಜನಸಂಖ್ಯೆ, ಜನಗಣಿತವಿನ ಮನಗಣಿತ ಅಲ್ಲ. ಅಲ್ಲಿ ಲಕ್ಷಿಟ್ಟು ಕೇಳೋರು ಯಾರು ಅಂದ್ರೆ ಅದರೊಳಗೆ ಎಲ್ಲೋ ಒಬ್ಬರು ಇಬ್ಬರು ಕೇಳೋರು ಇರ್ತಾರೆ. ಅದರಂತೆ ಈಗ ನಾವು ಇಷ್ಟೇ ಮಂದಿ ಇದಕ್ಕಾಗಿನೇ ಕೇಳ್ತೇವಂದ್ರೆ ನಮ್ಮ ಸಂಖ್ಯೆ ಭಾಳ ದೊಡ್ಡದು ಅಂತ ತಿಳ್ಕೋಬೇಕು. ಯಾಕೆ ದೊಡ್ಡದು ಅಂದರೆ 1000ಕ್ಕೆ ಒಬ್ಬ ಸತ್ಪುರುಷ, ಲಕ್ಷಕ್ಕೊಬ್ಬ ಭಕ್ತ.
ಒಬ್ಬ ಮನುಷ್ಯ ಕುಂತು ಕೇಳ್ತಾನ ವೇದಾಂತ ಶಾಸ್ತ್ರ ಬ್ರಹ್ಮವಿದ್ಯೆಯನ್ನು ಕೇಳುವ ಅಪೇಕ್ಷೆ ಇಚ್ಛೆಟ್ಟನ ಗುರಿ ಇಟ್ಟನಂದ್ರೆ ಆ 1000ಕ್ಕೆ ಸಮ. ಒಬ್ಬ ವ್ಯಕ್ತಿ ಕುಂತ್ರೆ 1000 ಮಂದಿ ಕುಂತಾರ ಅಂತ ಅರ್ಥ ಮಾಡಬಹುದು. ಅದು ಏಕಾಗ್ರತೆಯಿಂದ ಆಲಿಸುವುದು. ಹಾಗಾಗಿ ಪ್ರಪಂಚದಲ್ಲಿ ಮನುಷ್ಯರಲ್ಲಿ ಭಾಗವನ್ನು ಮಾಡಿದಾಗ ಉತ್ತಮರು, ಮಧ್ಯಮರು, ಅಧಮರು ಎಂದು ಜನಗಳಲ್ಲಿ 3 ಭಾಗವನ್ನು ಮಾಡಿ ಅವರಲ್ಲಿ ತಮ್ಮಿಂದ ಯಾವ ತಪ್ಪು ಆಗದಂತೆ ಹಿಂದೆ ಮುಂದೆ ನೋಡಿ ನಡೆಯುವವರು ಉತ್ತಮರು. ಕೇಳುವಾಗ ತಮ್ಮಿಂದ ಶಿಷ್ಯರಾದವರು ಯಾವುದೇ ತಪ್ಪು ಆಗಲಾರ್ದಂಗೆ ಜಾಗರೂಕರಾಗಿರ್ಬೇಕಂದ್ರು. ಒಂದು ಚೂರು ತಪ್ಪಾಗಬಾರ್ದಂತ ಮಹಾತ್ಮರು, ಅವರೇ ಉತ್ತಮರು. ಪ್ರಸಂಗ ಅನುಸಾರವಾಗಿ ತಪ್ಪು ಸಂಭವಿಸಿದರೆ ಅದು ತಪ್ಪೆಂದು ಮತ್ತೊಬ್ಬರು ತೋರಿಸಿದ ಮೇಲೆ ತಿದ್ದಿಕೊಳ್ಳುವರು ಮಧ್ಯಮರು. ಕೆಲವು ಪ್ರಸಂಗಾನುಸಾರವಾಗಿ ತಪ್ಪುಗಳಾಗ್ತಾವ, ಗೊತ್ತಿರಂಗಿಲ್ಲ. ಆವಾಗ ತಿಳಿದವರು ಹೇಳ್ತಾರೆ, ತಮ್ಮ ನೀ ತಪ್ಪು ಮಾಡ್ತಿದ್ ನೋಡಂತ. ಅದು ಹೇಳಿದ ಮೇಲೆ ಅದು ತಿದ್ದಿಕೊಂಡ್ರು ಅವರು ಮಧ್ಯಮರಂತ. ಯಾಕೆ ಗೊತ್ತಿಲ್ಲ, ತಪ್ಪು ಮಾಡಿದರು, ಗೊತ್ತಾದ್ಮೇಲೆ ತಿದ್ದಿಕೊಂಡ್ರು. ಬಸವಾನಂದರು ಒಂದ್ಸಲ ಇದೇ ಶಾಸ್ತ್ರದಲ್ಲಿ ಹೇಳ್ಯಾರ, ಕೆಲವು ಮಂದಿ ನೆನಪನೇ ಇರಬಹುದು. ಇಲ್ಲಿ ಕೂಡುವಾಗ ಎಲ್ಲರೂ ಕೂಡ್ತಿದ್ವಿ, ಅದು ಅಭ್ಯಾಸ ಬಲದಿಂದ ಒಬ್ರಿಬ್ರು ಏನು ಮಾಡ್ತದಂದ್ರೆ ಈ ಕಾಲ ಮೇಲೆ ಕಾಲು ಹಾಕೊಂಡು ಕೂಡ್ತಿದ್ರು, ಗೊತ್ತಲ್ಲ ಆಸನ. ಈ ಕಾಲು ಈ ಕಡೆ ಯೋಗಾಸನ ಮಾಡಕ್ಕೆ ಬಂದಿರ್ತಲ್ಲ ಹಂಗ. ಆವಾಗ ಒಂದ್ಸಲ ಶಾಸ್ತ್ರ ಹೇಳಿದ್ರು, ತಮ್ಮ ಯಾರಲ್ಲಿ ಯಾವ ಜಾಗದಲ್ಲಿ ಹೆಂಗೆ ಕೂಡಬೇಕಂತ ಜ್ಞಾನ ಇರಬೇಕು. ಇದು ನೀನು ಹಾಕಿದ ಆಸನ ಬೀಗನ ಮನೆಯಲ್ಲಿ ಮಾವನ ಮನೆ ಮುಂದೆ ಹೆಂಡತಿ ಮನೆಗೆ ಹಾಕ ಆಸನ, ಗುರುಗಳ ಮುಂದೆ ಮಹಾತ್ಮ ಮುಂದೆ ಹಾಕಬಾರತಮ್ಮ ಅಂದ್ರು. ಅದು ಅಂದ ಮೇಲೆ ಅವರು ತಿರುಗಿ ಹಾಕಲೇ ಇಲ್ಲ. ಅಂದ್ರೆ ಏನರ್ಥ ಆಯ್ತು, ಗೊತ್ತಿಲ್ಲ ಹಾಕಿದ್ರು, ಗೊತ್ತಾದ್ಮೇಲೆ ತಪ್ಪನ್ನು ತಿದ್ದಿಕೊಂಡವರು ಅವರು ಮಧ್ಯಮರಂತ. ಆದರೆ ಕನಿಷ್ಠರು ಯಾರು ಅಂದ್ರೆ ಹೇಳಿದ ಮೇಲೆ ತಪ್ಪನ್ನು ತಿದ್ದಿಕೊಳ್ಳದೆ ತಪ್ಪಿನ ಮೇಲೆ ತಪ್ಪನ್ನು ಮಾಡುವವರು ಅವರು ಅಧಮರು. ಹೇಳಿದ ಮೇಲೆ ತಿದ್ದಿಕೊಳ್ಳಲಾರದೆ ಮತ್ತೆ ಅದನ್ನು ಮಾಡಿದ್ರು ಅಂದ್ರೆ ಏನರ್ಥ, ಎಡವಿದ ಕಲ್ಲಿಗೆ ಎಡುವವರಂತ. ಗೊತ್ತಿಲ್ಲ ಎಡವಿದ ಉತ್ತಮ, ಮೊದಲೇ ದಾರಿ ಹಿಡಿದು ಹೋತನ, ಕಲ್ಲೆಲ್ಲಿ ಮುಳ್ಳೆಲ್ಲಿ ಅಂತ ಎಡವಕ್ಕೆ ಹೋಗೋದಲ್ಲ. ಮಧ್ಯಮಿಗೆ ಯಾವುದೋ ಸಂದರ್ಭ ಅನುಸಾರವಾಗಿ ಹಿಡಿಯುವುದಂದಾಗ ಇಲ್ಲಿ ಕಲ್ಲಾದಂತ ಗೊತ್ತಾದ್ಮೇಲೆ ಪುನಃ ಅದೇ ಜಾಗದಲ್ಲಿ ಬಂದು ಮತ್ತೆ ಅದೇ ಕಲ್ಲನ್ನು ಹಿಡಿದರೆ ಅವನೇನಂತಾರೆ, ಮೂರ್ಖ ಅಂತ ಅರ್ಥ. ಹಾಗಾಗಿ ಮನುಷ್ಯರು ನಾವು ಯಾವಾಗಲೂ ದೈವಿ ಸಂಪತ್ತನ್ನು ಸಂಪಾದನೆ ಮಾಡಿಕೊಂಡು ಉತ್ತಮರಾಗಬೇಕು. ದೈವಿ ಸಂಪತ್ತು ಕೊರತೆ ಇದ್ದರೆ ಅವನ್ನ ಬಲಪಡಿಸಬೇಕು. ಇದು ಮಧ್ಯಮಂದು. ಇವೆರಡನ್ನ ಬಿಟ್ಟು ಅಸುರೇ ಸಂಪತ್ತಿನ ಮನುಷ್ಯರು ಎರಡನ್ನ ಬಿಟ್ಟು ಅವರು ಅಧಮರು, ಅಂದ್ರೆ ಅವರ ಗುಂಪಿಗೆ ಸೇರಿದವರು ಅಂತ ಅರ್ಥ. ಹೀಗೆ ಮುಂದೆ ಮಹಾತ್ಮ ಹೇಳ್ತಾ ಮುಂದಿನ ಶ್ಲೋಕದಲ್ಲಿ ಇನ್ನೂ ಕೆಲವು ವಿಚಾರಗಳನ್ನು ಏನು ಹೇಳ್ತಾರಂದ್ರೆ, ಅಸತ್ಯಂ ಅಪ್ರತಿಷ್ಠಂ ತೇ ಜಗತ್ ಅಹಂ ಅನೀಶ್ವರಂ ಅಪರಸ್ವರ ಸಂಭೂತಂ ಕಿಂ ಅನ್ಯತಾ ಕಾಮ ಹೇತುಕಂ ಅಂತ ಈ ಒಂದು ಇದರಲ್ಲಿ ಈ ಜಗತ್ತು ಹೇಗಿದೆ ತಮ್ಮಂದ್ರೆ ಆಶಯವಿಲ್ಲದ್ದು ಅಂದ್ರು. ಜಗತ್ತು ಆಶಯವಿಲ್ಲದ್ದು ಮತ್ತು ಅಸತ್ಯವಾದದ್ದು ಮತ್ತು ಈಶ್ವರನ ಶಕ್ತಿ ಇಲ್ಲದ್ದು ಈ ಜಗತ್ತಂತ. ಜಗತ್ತಿನಲ್ಲಿ ಈಶ್ವರನ ಶಕ್ತಿ ಆದೇನು ಅಂದ್ರೆ ಇಲ್ಲ ಅಂತ. ಯಾಕೆಲ್ಲ ಅದು ಅಸತ್ಯ ಅದ.
ಆ ಕಾರಣದಿಂದ ಇಲ್ಲಿ ಈ ಜಗತ್ತನ್ನು ಅಸತ್ಯವೆಂತಲೂ ಅಪ್ರತಿಷ್ಠವೆಂತಲೂ ಅಪರಸ್ಪರ ಅಸಂಭೂತವೆಂತಲೂ ಕಾಮವೇ ಕಾರಣವಾಗಿರುವುದೆಂತಲೂ ಹೇಳುವ ಅವರ ದೃಷ್ಟಿ ಹೇಗಿದೆ ಅಂದರೆ ಈ ಜಗತ್ತು ತೋರ್ಲಿಕ್ಕೆ ಯಾವುದೇ ಕಾರಣ ಇಲ್ಲ ಅಂದ್ರು ಅವರು. ಜಗತ್ತು ತೋರಕ ಯಾವುದೇ ಕಾರಣ ಇಲ್ಲ. ಇಲ್ಲಿ ಏನು ಕಾರಣ ಅಂತ ಹೇಳಿದ್ರೆ, ಅಸುರಿ ಸಂಪತ್ತುಳ್ಳವರೆಂದರೆ ಪಾಮರ, ಚಾರ್ವಾಕ, ಶೂನ್ಯವಾದ ಮತ್ತು ನಾಸ್ತಿಕರೆಂದು ತಿಳಿಯಬೇಕು. ಶಾಸ್ತ್ರಕ್ಕೆ ತಂದು ಹಚ್ಚಿಬಿಟ್ರು. ಮತ್ತೆ ಇವರು ಪಾಮರರು, ಚಾರ್ವಾಕರು, ಶೂನ್ಯವಾದಿಗಳು ಮತ್ತು ನಾಸ್ತಿಕರು. ಶೂನ್ಯ ಅಂತ ಕೊನೆಗೆ ನಿಂತಾರ ಅವರು ನಾಸ್ತಿಕ ಸಂಪ್ರದಾಯವನ್ನು ಒಪ್ಪಿದವರು. ಶೂನ್ಯ ಅಂದ್ರೆ ಏನು ಇಲ್ಲ ಅಂತಾರೆ ಅವರು. ಏನಿಲ್ಲ, ಹೌದು ಒಪ್ಪೋಣ ನಮ್ಮ ಅನುಭವಕ್ಕೆ. ಈಗ ಬೈಲಲ್ಲಿ ನಾವು ನಿಂತು ನೋಡಿದಾಗ ಅಲ್ಲಿ ಮನೆಗಳಿಲ್ಲ, ಮಠ ಇಲ್ಲ, ಊರಿಲ್ಲ, ಕೇರಿಲ್ಲ, ಫ್ಯಾಕ್ಟ್ರಿ ಇಲ್ಲ, ಕಾನೂನಿಲ್ಲ, ಏನಿಲ್ಲ, ಏನೇನಿಲ್ಲ ಅಂತಿದ್ದೀಗಾರಿ. ಅಲ್ಲಿ ಏನಂತೀವಿ ನಾವು? ಶೂನ್ಯ. ಏನಿಲ್ಲ ಅಂದ್ರೆ ಶೂನ್ಯ. ಆದ್ರೆ ಬೈಲಿಲ್ಲೇನು? ಬೈಲಾದಲ್ಲ, ಇದು ಶೂನ್ಯ ಅಂತ ಹೆಂಗಂತೀರಿ? ಶೂನ್ಯ ಅಂದಾಗ ನಿರಾಕಾರ ಒಂದನ್ನು ಬಿಟ್ಟು ಅಂತ ಅರ್ಥ ಮಾಡಬೇಕು. ಅದು ನಿರಾಕಾರ, ಅದು ಸತ್ಯ ಅದ. ಆಕಾರ ಎಲ್ಲವೂ ಮಿಥ್ಯಾ ಅಂತ ತಿಳ್ಕೋಬೇಕು. ಆಕಾರದು ಏನು ಕಾಣಲಿಲ್ಲ. ಊರು, ಕೇರಿ, ಮನೆ, ಹೊಲ ಏನು ಕಾಣಲ್ಲ ನೋಡ್ರಿ. ಆಕಾಶ ನೋಡ್ರಿ ಏನು ಕಾಣ್ತಾವ? ಕೆಳಗೆ ನೋಡಿದ್ರೆ ಎಲ್ಲ ಕಾಣ್ತಾವ, ಮೇಲೆ ನೋಡಿದ್ರೆ ಏನು ಕಾಣಂಗಿಲ್ಲ. ಆದ್ರೆ ಬೈಲಿಲ್ಲೇನು? ಬೈಲಾದ. ಅದರಂತೆ ಇಲ್ಲಿ ಜಗತ್ತನ್ನ ಕುರಿತು ಕೆಲವು ಮಂದಿ ಜಗತ್ತು ಏನಪ್ಪ ಆದೇನು ಇಲ್ಲೇನು ಅಂತ ಕೇಳಿದ್ರೆ ಅವರಂದ್ರು ಅಸತ್ಯವೆಂದು ಹೇಳಿದರು. ಮತ್ತೆ ಜಗತ್ತು ವೇದ ಪ್ರಮಾಣ ಸಹಿತವಾಗಿ ಧರ್ಮ ಅಧರ್ಮ ವ್ಯವಸ್ಥೆಗಳಿಂದ ಕೂಡಿಕೊಂಡು ಇರುವುದೆಂದು ಕೆಲವರು, ಮತ್ತೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಬಾಧೆಯಾಗದೆ ತಾತ್ಪರ್ಯಕ್ಕೆ ವಿಷಯವಾಗಿಯೂ ಮತ್ತು ತತ್ವ ವಸ್ತುಗಳನ್ನು ಬೋಧಿಸುವುದರಲ್ಲಿ ಪ್ರಮಾಣಭೂತ ಸಾರವಾಗಿರುವ ಸ್ಮೃತಿ ಪುರಾಣ ಇತಿಹಾಸಗಳಿಗೆ ಸತ್ಯವೆನ್ನುತ್ತಾರೆ. ಯಾವುದರಲ್ಲಿ ಇಂಥ ಸತ್ಯವೂ ಇಲ್ಲವೋ ಅದು ಅಸತ್ಯ. ಈ ಜಗತ್ತು ಇಂಥ ಅಸತ್ಯವೆಂದು ಹೇಳ್ತಕ್ಕಂಥವ್ರು ಕೆಲವು ಮಂದಿ. ವೇದಗಳು, ಸ್ಮೃತಿಗಳು, ಭಾಗವತಾದಿ ಅಷ್ಟದಶ ಪುರಾಣಗಳು, ಮಹಾಭಾರತಾದಿ ಇತಿಹಾಸಗಳು ಇವೆಲ್ಲವೂ ಪ್ರತ್ಯಕ್ಷ ಪ್ರಮಾಣದಿಂದ ಸಿದ್ಧವಾಗಿರುವವು. ಇಂಥ ಪ್ರತ್ಯಕ್ಷ ಸಿದ್ಧ ವೇದಾದಿಗಳ ನಿಷೇಧವು ಯಾವಾಗಲೂ ಸಂಭವಿಸುವುದಿಲ್ಲ. ಹೀಗಿದ್ದರೂ ಅಸುರ ಮನುಷ್ಯರು ವೇದ ಸ್ಮೃತಿ ಇತಿಹಾಸಗಳನ್ನು ಪ್ರಮಾಣಗಳೆಂದು ಅಂಗೀಕರಿಸುವುದಿಲ್ಲ. ಹೀಗೆ ಅವರ ದೃಷ್ಟಿಯಲ್ಲಿ ವೇದಾದಿಗಳು ಕೂಡ ಅಸತ್ಯ. ಕಾರ್ಯ ಯಾವಾಗ ನಂಬಂಗಿಲ್ಲ ಅಂದರೆ ಅವ್ರ ಕಾರಣ ಕೂಡ ನಂಬಂಗಿಲ್ಲ ಅಂತ ತಿಳ್ಕೊಂಬಿಟ್ರಿ. ಇದು ಮಾವಿನ ಗಿಡ ಕಾರ್ಯ, ಮಾವಿನ ಗಿಡ ನಂಬಂಗಿಲ್ಲ ಅಂದರೆ ಮಾವಿನ ಬೀಜನೂ ನಂಬಿಲ್ಲ ಅಂತ ಅರ್ಥ. ಹೌದಿಲ್ಲ? ಮಾವಿನ ಗಿಡ ನಂಬ್ಯಾರಂದ್ರೆ ಅದಕ್ಕೆ ಬೀಜ ಆದಂತ ಅವರು ಸತ್ಯ ಅಂತ ಒಪ್ತಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಅನೇಕ ಶಾಸ್ತ್ರ ಪ್ರಮಾಣದಿಂದ ತಿಳಿಯಲು ಅಪರಸ್ಪರ ಸಂಭೂತ ಅಂದರೆ ಇಲ್ಲಿ ಮನುಷ್ಯರು ಈ ಜಗತ್ತು ಈಶ್ವರನಿಂದ ಆಗಿದೆ ಎಂಬುದನ್ನು ಒಪ್ಪುವುದಿಲ್ಲ. ಹೆಂಗ್ ಒಪ್ತಾರ? ಇದು ಅಪರಸ್ಪರ ಸಂಭೂತವೆಂದೇ ಅಂಗೀಕರಿಸಿ, ಅರ್ಥಾತ್ ವಿಷಯ ಸುಖದ ಅಭಿಲಾಷೆ ಎಂಬ ಕಾಮನಿಂದ ಪ್ರೇರಿಸಲ್ಪಟ್ಟು ಈ ಸ್ತ್ರೀ ಪುರುಷರ ಸಂಯೋಗದಿಂದಲೇ ಜಗತ್ತು ಹುಟ್ಟಿರುವುದರಿಂದ ಅದು ಕಾಮ ಹೇತುವಾಗಿದೆ. ಎಲ್ಲಿ ತಂದು ಹಚ್ಚೋದು ಅಂದರೆ ಕಾಮದಿಂದ ಜಗತ್ತು ಹುಟ್ಟಿದಂತ ನಿಶ್ಚಯ ಮಾಡಿದರು.
ನಾವೆಲ್ಲ ಹುಟ್ಟಿವಲ್ಲ, ಮತ್ತೆ ಕಾಮದಿಂದ ಹುಟ್ಟಿವೋ? ವಿಚಾರ ಮಾಡಿದ್ರೆ ಯಾವುದರಿಂದ ಹುಟ್ಟಿವಿ ನಾವು? ಕಾಮದಿಂದ ಹುಟ್ಟುತ್ತೇವಂದರೆ ಎಲ್ಲರೂ ಕೂಡ ಜಗತ್ತಿನಲ್ಲಿ ಕಾಮಾದಿಗಳ ವಿಷಯದಿಂದ ಏನು ಅಪೇಕ್ಷೆಯನ್ನು ಮಾಡ್ತೀವಿ ಎಲ್ಲ ಹುಟ್ಟಬೇಕಾಗಿತ್ತಲ್ಲ. ಹುಟ್ಟೇವೇನು? ಮತ್ತು ನಾವಂದೇ ಹುಟ್ಟಿವಿ ಉಳಿದ್ವಿ, ಹಂಗೆ ಹುಟ್ಟಂಗಿಲ್ಲ. ಹುಟ್ಟಿದ್ರೆ ಎಲ್ಲ ಹುಟ್ಟಬೇಕಲ್ಲ. ಆದರೆ ಪುಷಿ ಮಾಯೆ ಪುಷಿ ಜಗತ್ತಂತ ಒಪ್ಪಿದರು. ಯಾಕೆ ಪುಷಿ ಅಂದರೆ ಹುರುಳಿಲ್ಲದ ಬಿಂದು, ತಾಯಿ ಗರ್ಭದ ಬಿಂದುವಿನಿಂದ ಹುಟ್ಟಿವೆಲ್ಲ. ಅವರಿಗೆ ಸತ್ವ ಅದೇನ್ರಿ, ಹುರುಳಿಲ್ಲ ಅಂದರೆ ಅದು ಮಾಯೆ ಅಂದ್ರೆ ಅದು ಸುಳ್ಳೆ. ಸುಳ್ಳಿನಿಂದ ಹುಟ್ಟಿದಂಥ ಈ ದೇಹ ಸತ್ಯ ಹೆಂಗಾಗ್ತದ? ಸುಳ್ಳಿನಿಂದ ಹುಟ್ಟಿದಂಥ ಈ ಜಗತ್ತು ಸತ್ಯ ಹೆಂಗಾಗ್ತದ? ಆಗೋದಿಲ್ಲ. ಅದು ಈ ಜಗತ್ತಿಗೆ ಈಶ್ವರರು ಕಾರಣನೆಂದು ಒಪ್ಪದಿದ್ದರೆ ಹೋಗಲಿ. ಈಶ್ವರದಿಂದ ಹುಟ್ಟಿದ ಒಪ್ಪಂಗಿಲ್ಲ, ಅವರು ಕಾಮದಿಂದ ಹುಟ್ಟದಂತ. ಧರ್ಮ ಅಧರ್ಮ ರೂಪವಾದ ಅದೃಷ್ಟವನಾದರೂ ಜಗತ್ತಿಗೆ ಕಾರಣವೆಂದು ಅಂಗೀಕರಿಸಬೇಕಲ್ಲವೇ? ಅಂದರೆ ಹಾಗೆ ಅಂಗೀಕರಿಸದಿದ್ದರೆ ಇವರು ಪಂಡಿತರು ಎಂಬ ವ್ಯವಸ್ಥೆಯೇ ಉಂಟಾಗಲಾರದು. ಧರ್ಮ ಅಧರ್ಮ ರೂಪವಾದ ಅದೃಷ್ಟವನ್ನು ಜಗತ್ತಿಗೆ ಕಾರಣವೆಂದು ಅಂಗೀಕರಿಸಿದರೆ ಅವ್ಯವಸ್ಥೆಯ ಸಿದ್ಧಿಯಾಗುವುದು. ಇದಕ್ಕೆ ಸಮಾಧಾನ ಏನು? ಹೀಗೆ ನಿಜಗುಣರ ಶಾಸ್ತ್ರದಲ್ಲಿ ಜಗತ್ತಿನ ಬಗ್ಗೆ ಏನು ಹೇಳ್ತಾ ಬಂದರು ಅದನ್ನೇ ಇಲ್ಲಿ ಕೂಡ ಪ್ರಸ್ತುತ ಮಾಡಿ ಕೊನೆಗೆ ಏನಂದ್ರು ಜಗತ್ತಿಗೆ ಅಂದರೆ, ತಮ್ಮ ಇದು ಆದಂದ್ರೆ ಆದ, ಇಲ್ಲಂದ್ರೆ ಇಲ್ಲ ಅಂದರೆ ಅನೀದು ವಚನೆ ಖ್ಯಾತಿಗೆ ಎಲ್ಲವೂ ವೇದ ಸಮ್ಮತವಾಗಿ ಪಂಡಿತರು ಮತವಾದಗಳು ಎಲ್ಲರೂ ಒಪ್ಪಿಗೆ ಆಗಿ ಮುಂದೆ ಪ್ರಶ್ನೆ ಮಾಡಕ್ಕೆ ಉಳಿಲಿಲ್ಲ. ನೋಡ್ರಿ, ಮುಂದೆ ಪ್ರಶ್ನೆ ಮಾಡಕ್ಕೆ ಉಳಿಲಿಲ್ಲ. ಜಗತ್ತು ಸುಳ್ಳು ಅಂತ ಮಹಾತ್ಮ ಹೇಳಿದ್ರೆ ಅಜ್ಞಾನಿಗಳ ದೃಷ್ಟಿಗೆ ಸತ್ಯವೇ ಕಾಣ್ತದಿಲ್ಲ. ಈಗ ನಾವು ಶಾಸ್ತ್ರದ ದೇಹ ಸುಳ್ಳು ಅಂತೀವಿ. ಆದರೆ ಪ್ರತ್ಯಕ್ಷ ದೇಹ ಕಾಣ್ತದಿಲ್ಲ ನಮಗೆ. ಅಂದರೆ ಅವನು ಸುಳ್ಳು ಅಂತ ಹೆಂಗೆ ಒಪ್ತಾನ? ಅವನು ಒಪ್ಪಂಗಿಲ್ಲ. ಅದಕ್ಕೇನಂದ್ರು ಜಗತ್ತು ಸತ್ಯ ಅಂತ. ನೀನು ನೋಡಿದಾಗ ಕಾಣ್ತದಂದ್ರೆ ಅದು ಸತ್ಯ ಅಂತ ಅನ್ಬೇಕಲ್ಲ. ಮತ್ತೆ ಮಿಥ್ಯೆ ಯಾವಾಗಂದ್ರೆ ನಿದ್ದೆ ಮಾಡಾಗ ಜಗತ್ತು ಕಾಣಂಗಿಲ್ಲಲ್ಲ. ತಾವಾಗೇನಬೇಕು? ಅದು ಮಿಥ್ಯೆ ಅನ್ಬೇಕು. ಅದಕ್ಕೆ ಈ ಜಗತ್ತು ಎಲ್ಲಿವರೆಗೂ ಸತ್ಯವಾಗಿ ಕಾಣ್ತದಂದ್ರೆ ಅಜ್ಞಾನ ಕಾಲದಲ್ಲಿ ಎಲ್ಲಿವರೆಗೂ ಕಣ್ಣು ಮುಚ್ಚಿ ಮಲಗಿವಿ ನಮಗೆ ಜಗತ್ತೇ ಕಾಣಂಗಿಲ್ಲ. ಅಜ್ಞಾನ ಕಾಲದಲ್ಲಿ ಜಗತ್ತು ಸತ್ಯ, ದೇವೇ ಸತ್ಯ, ಪ್ರಪಂಚವೇ ಸತ್ಯ, ನಾವು ಮಾಡುವಂಥ ವಿಷಯಾದಿಗಳ ಭೋಗಭಾಗ್ಯವೇ ಸತ್ಯ ಅಂತ ಅನಿಸ್ತದ. ಯಾವಾಗ ಗುರುಶಾಸ್ತ್ರಾದಿಗಳಿಂದ ಜ್ಞಾನ ಆಯಿತು ಆವಾಗ ಏನಾಯಿತು? ಮಿಥ್ಯೆ ಆಯಿತು. ಅಂದರೆ ಅಜ್ಞಾನ ಕಾಲದಲ್ಲಿ ಇದ್ದವರಿಗೆ ಸತ್ಯ, ಜ್ಞಾನ ಕಾಲದಲ್ಲಿ ಇದು ಮಿಥ್ಯ. ಅದಕ್ಕೆ ಆದಂದ್ರೆ ಆದ, ಇಲ್ಲಂದ್ರೆ ಇಲ್ಲ ನೋಡ್ರಿ. ಇದಕ್ಕೆ ಒಪ್ಪಲೇಬೇಕಲ್ಲ. ಇದು ಅನುಭವನಾದ ಶ್ರುತಿ ಪ್ರಮಾಣ ಕೂಡ ಇದ್ದದಕ್ಕಾಗಿ ದೃಷ್ಟೇ ಸಂಭವತಿ ಅದೃಷ್ಟ ಕಲ್ಪನಾಯ ಅವ್ಯಯತ್ವಾತ್ ಎಂದು ಹೇಳಿದೆ. ಇದಕ್ಕೆ ಕಾರ್ಯ ಉತ್ಪತ್ತಿಯಲ್ಲಿ ದೃಷ್ಟ ಕಾರಣವು ಸಂಭವಿಸುವಾಗ ಅದೃಷ್ಟ ಕಾರಣವನ್ನು ಕಲಿಸುವುದು ಅದು ಯೋಗ್ಯವಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಬಂದರು. ಇಲ್ಲಿ ಏನು ಸಿದ್ಧ ಆಯ್ತ್ರಿ ಅಂದರೆ, ಸರ್ವ ಜಗತ್ತಿನ ಉತ್ಪತ್ತಿಗೆ ಕಾಮವೇ ಕಾರಣ. ಕಾಮಕ್ಕಿಂತ ಭಿನ್ನವಾದ ಧರ್ಮ ಅಧರ್ಮ ಎಂಬ ಅದೃಷ್ಟವಾಗಲಿ ಈಶ್ವರನಾಗಲಿ ಕಾರಣವಲ್ಲ. ಈ ರೀತಿಯಾಗಿ ಅಸುರ ಪುರುಷರು ಈ ಜಗತ್ತನ್ನು ಕೇವಲ ಕಾಮಹೇತುವೆಂದೇ ಹೇಳುತ್ತಾರೆ. ಚಾರ್ವಾಕರ ಪ್ರಮಾಣ ಇದೆ. ದೇಹ ಸತ್ಯದ, ಇದು ಮರಣವೇ ಮೋಕ್ಷದ, ಶರೀರವೇ ಆತ್ಮದ, ಮರಣವೇ ಮೋಕ್ಷದ,
ಯಾಕೆ ಬಂದದಂದರೆ ಕಾಮದಿಂದ, ಆಪೇಕ್ಷೆಯಿಂದ ಕಾಮಾದಿಗಳನ್ನು ಪೂರ್ತಿ ಮಾಡಿ ಅನುಭವಿಸೋಕ್ಕೋಸ್ಕರ ಬಂದದ. ಅದಕ್ಕಾಗಿ ನಿನ್ನ ಮನಸ್ಸಿಗೆ ಬಂದಂಥ ಕಾಮಾದಿಗಳನ್ನು ನೀನು ಸ್ವೀಕಾರ ಮಾಡಿ ಅನುಭವಿಸಿ ತೃಪ್ತನಾಗು. ಎಂದು ಮರಣ ಆಗ್ತದೆ ಅವತ್ತು ಮುಕ್ತಿ ಆಗ್ತದೆ. ಈ ರೀತಿ ಹೇಳುವಂಥವರೇ ಬಾಳಾರ. ಅದರಿಂದ ಮುಂದಿನ ಶ್ಲೋಕದಲ್ಲಿ ಮತದಲ್ಲಿರುವ ನಿರೀಶ್ವರವಾದಿಗಳು ಅಂತ ಕೆಲವು ಮಂದಿ ಯಾರ, ಈಶ್ವರವಾದಿಗಳಂತ ಕೆಲವು ಮಂದಿ ಯಾರ. ಈಶ್ವರವಾದವನ್ನು ಯಾರು ಒಪ್ತಾರ, ವೇದಗಳ ಸ್ಮೃತಿಗಳ ಶ್ರುತಿಗಳ ಪ್ರಮಾಣವನ್ನು ಯಾರು ಒಪ್ತಾರಂದರೆ ದೈವಿ ಸಂಪತ್ತು ಯಾರಲ್ಲಿ ಯಾವ ಅವರು ಒಪ್ತಾರ, ಅಸುರಿ ಸಂಪತ್ತು ಯಾರಲ್ಲಿ ಯಾರ ಅವರು ಒಪ್ಪೋದಿಲ್ಲ ಅನ್ನುವಂಥ ತಾತ್ಪರ್ಯವನ್ನು ಹೇಳ್ತಾ ಬಂದರು. ಇಲ್ಲಿಗೆ ಸಮಯ ಇನ್ನು 5 ನಿಮಿಷ ಇದೆ. ಆದರೂ ಕೂಡ ಇನ್ನು ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳ್ತಾ, ನಾಳೆ ಅಮಾವಾಸ್ಯೆ ನಂತರ ಗುರುವಾರದಿಂದ ಶ್ರಾವಣ ಮಾಸದ ಪ್ರವೇಶ ಅದು ಇರಲಿ. ನಾವು ಇಲ್ಲಿವರೆಗೂ ವೇದಾಂತದ ಮಹಾಗ್ರಂಥವನ್ನೇ ಆಧಾರವಿಟ್ಟುಕೊಂಡು ಬಂದೀವಿ. ಆ ಕಾರಣದಿಂದ ನನ್ನ ಉದ್ದೇಶ ಏನಂದರೆ ಇದನ್ನೇ ನಾವು ಮುಂದುವರಿಸೋಣ. ಎಷ್ಟು ಮತಿಗೆ ತಿಳಿದಷ್ಟು ಅನುಭವ ಮಾಡೋಣ. ಮಧ್ಯದಲ್ಲಿ ಇನ್ನೊಂದು ಗ್ರಂಥವನ್ನು ಆಧಾರವಾಗಿ ಇಟ್ಟುಕೊಳ್ಳುವಷ್ಟು ಅದರಲ್ಲಿ ಅಷ್ಟು ಪ್ರಯೋಜನಕರವಾದದ್ದಲ್ಲ. ಬೇರೆ ಕಡೆ ಪುರಾಣಗಳನ್ನು ವಿಶೇಷವಾಗಿ ಯಾಕೆ ಆಯ್ಕೆ ಮಾಡ್ತಾರಂದರೆ ಅಲ್ಲಿ ಏನು ನಡೆಯೋದಿಲ್ಲ, ಶಾಸ್ತ್ರ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಪುರಾಣ ಪುಣ್ಯ ಕಾರ್ಯಗಳಿಗೆ ಸ್ವಲ್ಪ ಕಿವಿಗೊಡಲಿ, ಸ್ವಲ್ಪ ಕೇಳಲಿ ಅಂತಕ್ಕಂಥ ಭಾವದಿಂದ ಇಡತಕ್ಕಂಥದ್ದು ಸತ್ಯವಾದ ಮಾತು. ಅದಕ್ಕೆ ನಾವು ಇದೇ ಗ್ರಂಥವನ್ನು ಆದಷ್ಟು ಮುಂದುವರಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ಮತ್ತು ಎಲ್ಲ ಮಠಗಳಲ್ಲಿ ಕೂಡ ನಿರ್ಮಾಣಿಯಲ್ಲಿ ಕೂಡ ಪ್ರತಿ ವರ್ಷಂತೆ ಅಲ್ಲಿ ನಡೀತದೆ. ಬೆಂಡೆಗಳಂತೂ ಪ್ರತಿನಿತ್ಯ ನಮ್ಮಂತೆ ಅವರು ಕೂಡ ಪ್ರತಿನಿತ್ಯ ಕೇಳ್ತಾರೆ. ಕೆಮ್ಲಾಪುರದಲ್ಲಿ ಕೂಡ ಪ್ರತಿನಿತ್ಯ ನಡೀತದೆ. ಹೀಗೆ ಎಷ್ಟು ಸಾಧ್ಯ ಆಗ್ತದೆ ಎಲ್ಲ ಕಡೆ ನಾವು ಸ್ವಲ್ಪ ಕಷ್ಟವನ್ನು ಪಟ್ಟು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ಲಿಂಗಂಬೋ ಆಕಾರ ಲಿಂಗಂಬೋ ಶರೀರವು, ಲಿಂಗಂಬ ಆಕಾರ ಲಿಂಗಂಬ ಶರೀರವು ಅಂಗದೊಳಗೆ ಮಾಲಿಂಗ ಮೂರುತಿ ಪೂಜೆ ಆನಂದ ಮಾಡುವೆ ಆನಂದ ಮಾಡುವೆ ಲಿಂಗಂಬ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ಪಾತಾಳ ಪಾತಾಳ ಎಡಬಾಲ ಕೆರೆ ಬಾವಿ, ಪಾತಾಳ ಪಾತಾಳ ಎಡಬಾಲ ಕೆರೆ ಬಾವಿ ಶೀತಳ ತಂದಿರಿ ಬಾರೋ ಶಿವ ನಿನ್ನ ಪೂಜಕ್ಕೆ ಆನಂದ ಮಾಡುವೆ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ, ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ಅವರ್ಯಾರು ಇವರ್ಯಾರೋ ಎಂಡರ ಮಕ್ಕಳು ಯಾರೋ, ಅವರ್ಯಾರೋ ಇವರ್ಯಾರೋ ಎಂಡರ ಮಕ್ಕಳು ಯಾರೋ ಬಂಡಿ ತುಂಬ
ಭಾಗ್ಯ ಹೋಗಿ ಅಡವಿ ಸೇರಿದ ಮ್ಯಾಲೆ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಸೆರೆ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ ದೇಶದೊಳಗೆ ನಮ್ಮ ವಾಸುಳ್ಳ ಲಕ್ಷಣ ಈಶ ಬಸವೇಶನ ಪಾದ ಪೂಜೆಯ ಮಾಡಿ ಆನಂದ ಮಾಡುವೆ ನಾ ಆನಂದ ಮಾಡುವೆ ಲಿಂಗಂಬ ಪಾದ ಪೂಜೆ ಲಿಂಗಂಬ ಪಾದ ಪೂಜೆ ಆನಂದ ಮಾಡುವೆ ನಾ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निज गुरु महाराज की जय सकल साधु संत महाराज की जय जय